ಸಯಾಟಿಕಾ ಅಂದ್ರೆ ಏನು, ಎಷ್ಟು ಭಯ ಹುಟ್ಟಿಸುವಂಥದ್ದು? ನರದ ಶಕ್ತಿ ಕಡಿಮೆ ಆದಾಗ ಕಾಲು ಎಳೆತ ಬರೋದು, ನೋವು ಬರೋದು, ಮತ್ತು ಮರ್ಗಟ್ಟಂಗೆ ಆಗೋದು, ಈ ಥರ ಆಗುತ್ತೆ. ಗಾಡಿಗಳು ಓಡಿಸೋದು, ಹುಮ್ಮಸ್ಸಲ್ಲಿ ಜೋರಾಗಿ ಓಡಿಸ್ಕೊಂಡು ಹೋಗೋದು, ಗುಂಡಿಗೆ ಇಟ್ಬಿಡೋದು, ಆ ಕಂಪ್ರೆಷನ್ ಆಗೋ ಚಾನ್ಸಸ್ ಜಾಸ್ತಿ. ಹೌದು. ನೋವು ಬಂತು, ತೊಡೆ ನೋವು ಬಂತು, ಅಥವಾ ಇಲ್ಲಿ ಕಾಫ್ ಮಸಲ್ ಅಂತ ಹೇಳಿದ್ರೆ ಅದು ಸಯಾಟಿಕಾ ಅಂತ ಐಡೆಂಟಿಫೈ ಮಾಡ್ಕೊಳ್ಳೋದು ಹೇಗೆ ಆಗಿದೆ? ಬೆನ್ನೋವಲ್ಲಿ ಏನಂದರೆ ಸಣ್ಣ ಪುಟ್ಟ ಮನೆ ಮದ್ದುಗಳು ಮಾಡ್ಕೊಳ್ಳೋದಾಗಲಿ, ಏನೋ ಒಂದು ಪೇನ್ ಕಿಲ್ಲರ್ ತೊಗೊಳ್ಳೋದಾದರೆ ರಿಲ್ಯಾಕ್ಸ್ ಆಗಿಬಿಡುತ್ತೆ. ಈ ಸಯಾಟಿಕ್ ನರ್ವ್ ಇನ್ವಾಲ್ವ್ ಆಗಿರೋವಂಥದ್ದಾದರೆ ಬೇಗ ಕಡಿಮೆ ಆಗಲ್ಲ. ದೇಹಕ್ಕೆ ರೋಗ ಶಕ್ತಿ ಇರುತ್ತೆ, ಪೇನ್ ಬೇರಿಂಗ್ ಶಕ್ತಿ, ಅದು ಸ್ವಲ್ಪ ದಿನದ ತನಕ ತಡ್ಕೊಂಡಿರುತ್ತೆ. ಅದು ಈ ಫ್ಯಾಕ್ಟರ್ಸ್ಗಳನ್ನ ಅಥವಾ ಪಾಸಿಟಿವ್ ಫ್ಯಾಕ್ಟರ್ಸ್ಗಳನ್ನ ಪೈಲಪ್ ಮಾಡ್ಕೊಂಡು ಆದಮೇಲೆ ಒಂದಿನ ನನ್ನ ಕೈಲಿ ಆಗ್ತಾ ಇಲ್ಲಪ್ಪ ಅಂತ ಮನ್ಗಕ್ಕೆ ನಿಮ್ಮನ್ನು ಎದಳಕ್ಕೆ ಬಿಡಲ್ಲ. ಸೊ ನಾನು ಕೇಳಿರೋ ಹಾಗೆ ಡಾಕ್ಟರ್ ಭರತ್ ಅವರು ಮಸಾಜ್ ಸ್ಪೆಷಲಿಸ್ಟ್. ನೀವು ಹೇಳ್ಬೇಕಂದ್ರೆ ಅವ್ರ ದೇಹ ಪ್ರಕೃತಿಗಳಿಗೆ ನೋಡಿಕೊಂಡು ಆಯಿಲ್ಗಳನ್ನ ಯೂಸ್ ಮಾಡ್ತೀವಿ. ಲೈಕ್ ಮುರಿವೆನ್ನ ತೈಲ ಆಗಿರ್ಬೋದು, ಮಹಾನಾರಾಯಣ ತೈಲ. ಟ್ರೀಟ್ಮೆಂಟ್ ಮಾಡ್ತಾ ಇದ್ರೆ ನೋವು 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 ಅಂತ ಕಿರ್ಸ್ಕೊಳ್ತಿದ್ರು. ಯಾವಾಗ ನಾವು ಬಸ್ಸಿಗೆ ಇನ್ವಾಲ್ವ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿದ್ಮೇಲೆ ಮಾಡ್ಕೊಂಡಾದ್ಮೇಲೆ ಬೇಗ ನೋವು ಕಡಿಮೆ ಆಯಿತು. 48 days ಟ್ರೀಟ್ಮೆಂಟ್ ತೊಗೊಂಡ್ರು. ಈಗ ಒಂಚೂರು ನೋವಿಲ್ಲ, ಆರಾಮಾಗಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಈಗಿಂದ ಎಕ್ಸ್ಪ್ಲಾಯಿಟೇಷನ್ ಎರಾದಲ್ಲಿ ಎಲ್ಲರಿಗೂ ಆಪ್ರೇಷನ್ ಅವಶ್ಯಕತೆ ಇರಲ್ಲ, ಆದರೆ ಆಪ್ರೇಷನ್ಗಳು ಮಾಡ್ತಾರೆ. ದಯವಿಟ್ಟು ಒಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ಮನೆಯಲ್ಲಿ ಮಾಡ್ಕೊಳ್ಳುವಂಥದ್ದು ಏನೇನು ಸಜೆಸ್ಟ್? 6 ಇಂದ 8 ಬೆಳ್ಳುಳ್ಳಿನ ತಗೊಂಡು ಅದನ್ನು ಕುಟ್ಬಿಟ್ಟು 1 ಗ್ಲಾಸ್ ಹಾಲು, 4 ಗ್ಲಾಸ್ ನೀರು, ಅದನ್ನು ಚೆನ್ನಾಗಿ ಕುದಿಸಿ. ಸೊ ಇದು ಬರ್ದೇ ಇರೋ ಹಾಗೆ ಮಾಡಬೇಕು ಅಂತ ಹೇಳಿದ್ರೆ ಸಣ್ಣದಾಗಿ ಲೈಫ್ ಸ್ಟೈಲ್ ಕರೆಕ್ಷನ್ಸ್ ಅನ್ನೋದಾದ್ರೆ ಈ ಥರ ಸಮಸ್ಯೆಗಳು ಬರ್ದೇ ಮನೆ ಏನ್ ಪ್ರಿಕಾಷನ್ ಅಂತ ಸಿಂಪಲ್ ಬೇಸಿಕ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್. ಆರೋಗ್ಯವಂತ ವಿಚಾರ ಬಂದಾಗ ಅಥವಾ ಅನಾರೋಗ್ಯ ನಮ್ಮನ್ನ ಕಾಡಿದಾಗ ಸಾಮಾನ್ಯವಾಗಿ ನಾವ್ ಏನ್ ಮಾಡ್ತೀವಿ? ಅದಕ್ಕೆ ಊಟ ತಿಂಡಿ ಏನ್ ಮಾಡ್ಬೇಕು ಮಾಡ್ಬಾರ್ದು, ಪಥ್ಯದ ಬಗ್ಗೆ ಯೋಚನೆ ಮಾಡ್ತೀವಿ, ಅಥವಾ ಅದ್ರ ಮೆಡಿಸಿನ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಇದು ಒಂದು ಭಾಗ ಆಯ್ತು. ಇನ್ನೊಂದು ಭಾಗ ಅಂತ ನೋಡೋದಾದ್ರೆ ನಂಗೆ ಯಾಕೆ ಬಂತು, ಏನ್ ತಪ್ಪು ಮಾಡ್ಕೊಂಡೆ ಅಂತ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದು ಕೂಡ ತುಂಬಾ ಮುಖ್ಯ. ಸೋ ದಟ್ ಅದ್ ನಮ್ಗೆ ಮತ್ತೆ ಮರುಕಳಿಸಲ್ಲ, ಅಥವಾ ನಮ್ಮ ಹತ್ರದವ್ರಿಗೆ ಪ್ರೀತಿ ಪಾತ್ರರಿಗೆ ಏನಾದ್ರು ಆದಾಗ ನಾವು ಸಜೆಸ್ಟ್ ಮಾಡ್ಬೋದು, ನೋಡು ನಾನು ಈ ತಪ್ಪು ಮಾಡಿದೆ, ನೀನ್ ಹೀಗ್ ಮಾಡ್ಬೇಡ ಅಂತ. ಆ ನಿಟ್ಟಿನಲ್ಲಿ ವಿಷಯ ತಿಳ್ಕೊಳ್ಳೋದು ಅಂತ ಬಂದಾಗ ಇತ್ತೀಚೆಗೆ ಬಹುಪಾಲು ಆರೋಗ್ಯ ಸಮಸ್ಯೆಗಳಲ್ಲಿ ನಾವು ಏನಂತೀವಿ, ತಪ್ಪಾಗಿ ಅರ್ಥೈಸ್ಕೊಳ್ಳೋದು. ಬೆನ್ನು ನೋವು, ಬ್ಯಾಕ್ ಪೇನ್ ಅಂತ ಬರುತ್ತೆ. ನಾವ್ ಏನ್ ಮಾಡ್ತೀವಿ, ಒಂದಷ್ಟು ಮುಲಾಮ್ಗಳನ್ನ ತರ್ತೀವಿ, ಚೆನ್ನಾಗಿ ಬೆನ್ನಿಗೆ ತಿಕ್ಕೊಳ್ತೀವಿ, ಬಿಸಿನೀರ್ ಸ್ನಾನ ಮಾಡ್ಕೊಂಡ್ರೆ ಹೋಗುತ್ತೆ ಅನ್ಕೊಳ್ತೀವಿ. ಬಟ್ ಮೂಲ ಕಾರಣ ಬೆನ್ನಲ್ಲಿ ಇಲ್ದಲೇನೂ ಇರಬಹುದು. ಹಾಗಾಗಿ ಇದ್ರ ಬಗ್ಗೆ ಇವತ್ತು ಮಾತಾಡೋಣ. ಇದನ್ನ ಸಯಾಟಿಕಾ ಅಂತ ಹೇಳ್ತಾರೆ. ಸೊ ನಾವು ತಪ್ಪಾಗಿ ಅರ್ಥ ಮಾಡ್ಕೋತೀವಿ, ಅದು ಬೆನ್ನೋವೇನೋ ಅಥವಾ ಬರೀ ಕಾಲು ಎಳಿತಾನೇನೋ ಅಂತ. ಬಟ್ ಎಲ್ಲಿರೋದು ಆಕ್ಚುಲ್ ಆಗಿ, ಯಾಕೆ ಅದನ್ನ ಸಯಾಟಿಕಾ ಅಂತ ಹೇಳ್ತಾರೆ, ಇದರ ಮೂಲ ಏನು, ಯಾಕೆ, ಯಾರಿಗಾಗುತ್ತೆ, ಇದು ಎಷ್ಟು ಸೀರಿಯಸ್ ವಿಷಯ, ಯಾರನ್ನ ಕಾಡ್ತಾ ಇದೆ, ಡೀಟೇಲ್ ಆಗಿ ಇವತ್ತು ಈ ಸಯಾಟಿಕಾ ಅನ್ನೋ ಸಮಸ್ಯೆ ಬಗ್ಗೆ ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆಗಿದ್ದಾರೆ ಡಾಕ್ಟರ್ ಭರತ್ ಅವರು, ಚಿರಾಯು ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಮೈಸೂರು. ಒನ್ ಆಫ್ ದ ಫೈನೆಸ್ಟ್ ಹಾಸ್ಪಿಟಲ್ಸ್. ರೇಟಿಂಗ್ ಅಂತ ನೋಡೋದಾದ್ರೆ 5ಗೆ 4.9 ರೇಟಿಂಗ್ ಇರುವಂತಹ ಅತ್ಯದ್ಭುತವಾದ ಫೆಸಿಲಿಟಿಯನ್ನ ಕೊಡುವಂತಹ, ಹೋಮ್ಲಿ ಟ್ರೀಟ್ಮೆಂಟ್ ನ ಕೊಡುವಂತಹ ಹಾಸ್ಪಿಟಲ್ ನ ಮುಖ್ಯಸ್ಥರು ಡಾಕ್ಟರ್ ಭರತ್ ಅವರು. ಆಯುರ್ವೇದ ಎಕ್ಸ್ಪರ್ಟ್. ಅಫ್ಕೋರ್ಸ್ ಎಷ್ಟೋ ಜನಕ್ಕೆ ಈ ನಮ್ಮ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅಥವಾ ಈ ರೀತಿಯಾದ ಜಾಯಿಂಟ್ ಪೇನ್ಗಳಿರ್ಬೋದು, ಸಾಕಷ್ಟು ಹಲವಾರು ಸಮಸ್ಯೆಗಳಿಗೆ ಚಿರಾಯು ಹಾಸ್ಪಿಟಲ್ ಹೋದ್ರು ಅಂತ ಹೇಳಿದ್ರೆ ವಾಪಸ್ ಬರುವಾಗ ಜಿಂಕೆ ಮರಿ ತರ ಬರ್ತಾರೆ ಅಂತ ಹೇಳ್ಬೋದು. ಅಷ್ಟು ನಂಬಿಕೆಗೆ ಅರ್ಹವಾದ ಟ್ರೀಟ್ಮೆಂಟ್ ನ ಚಿರಾಯು ಹಾಸ್ಪಿಟಲ್ ನಲ್ಲಿ ನಾವು ಪಡ್ಕೊಳ್ಬಹುದು. ಸೊ ಎಸ್, ಬನ್ನಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಡಾಕ್ಟರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದೆ. ಡಾಕ್ಟರ್ ಹೇಗಿದ್ದೀರಾ ಅಂತ ಕೇಳಬಹುದಲ್ವಾ? ನಾನು ಎಲ್ಲಾ ಡಾಕ್ಟರ್ಗೂ ಹೀಗೆ ಕೇಳ್ತೀನಿ. ಖಂಡಿತ ಕೇಳಬಹುದು, ನಾವು ಮನುಷ್ಯರಲ್ವಾ? ಎಸ್, ಫ್ಯಾಂಟಾಸ್ಟಿಕ್. ಮನುಷ್ಯರು ಅಂದ್ಮೇಲೆ ಡಾಕ್ಟರ್ ಆಗ್ಲಿ ಕಾಮನ್ ಮ್ಯಾನ್ ಆಗ್ಲಿ ಸಮಸ್ಯೆ ಬರೋದಂತೂ ಸಹಜ. ಸಮಸ್ಯೆ ಅಂತ ಬಂದಾಗ ಮೊದಲು ಭಯ ಆಗೋದು ಯಾವಾಗಪ್ಪ ವಾಸಿ ಆಗುತ್ತೆ ಅಂತ, ಎಷ್ಟಪ್ಪ ಖರ್ಚಾಗುತ್ತೆ ಅಂತ. ಈ ಎರಡು ಅತ್ಯಂತವಾಗಿ ಕಾಡೋದು. ಆ ಕಾಡುವಿಕೆಯಲ್ಲಿ ಒಂದಷ್ಟು ಸ್ಟ್ರೆಸ್, BP ಕೂಡ ಜಾಸ್ತಿ ಆಗೋದು. ಈ ಸಯಾಟಿಕಾ ಅಂದ್ರೆ ಏನು, ಎಷ್ಟು ಭಯ ಹುಟ್ಟಿಸುವಂತದ್ದು? ಮೇಡಮ್, ಸಯಾಟಿಕಾ ಅನ್ನೋದೊಂದು ಸಿಂಪ್ಟಮ್ ಅಥವಾ ಕಾಯಿಲೆಗೆ ಹೆಸರು. ಅದು ಏನಂದ್ರೆ ಸಯಾಟಿಕ್ ನರ್ವ್ ನ ಇನ್ವಾಲ್ವ್ ಆಗಿರುವಂತ ಕಾಯಿಲೆ. ಹೌದು. ಸಯಾಟಿಕ್ ನರ್ವ್ಗೆ ಇರಿಟೇಷನ್ ಅಥವಾ ಕಂಪ್ರೆಷನ್ ಆದ್ರೆ ಈ ಕಾಯಿಲೆ ಬರುವಂತದ್ದು. ಒಂದು, ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬೆನ್ನು ಉರಿ ಮೂಳೆಯಿಂದ ಸ್ಟಾರ್ಟ್ ಆಗುತ್ತೆ. ಲೈಕ್ ಫ್ರಮ್ L4 ಟು S3 ತನಕ ಇರುತ್ತೆ. ಅಂದ್ರೆ ಲಂಬಾರ್ ಮತ್ತೆ ಸ್ಯಾಕ್ರಲ್ ಬೋನ್ ನ ಇನ್ವಾಲ್ವ್ ಆಗಿರುವಂತ ನರ್ವ್. ಅದು ಲಾಂಗೆಸ್ಟ್ ಮತ್ತೆ ದಪ್ಪವಾದಂತ
ದೇಹದಲ್ಲಿ ದಪ್ಪ ಮತ್ತೆ ಉದ್ದವಾದಂಥ ನರ್ವ್ ಅದು. ಓಕೆ. ಸೊ ಈ ಸಯಾಟಿಕಾ ನರ್ವ್ ಆಕ್ಚುಯಲ್ ಕೆಲಸ ಏನು ಸರ್ ನಮ್ಮ ಬಾಡಿಯಲ್ಲಿ? ಮೇಡಮ್ ಅದು 2 ಇನ್ವಾಲ್ವ್ಮೆಂಟ್ ಇದೆ, 2 ಕೆಲಸಗಳು. ಒಂದು ಮೋಟಾರು ಮತ್ತು ಸೆನ್ಸರಿ ಅಂತ. ಮೋಟಾರ್ ಅಂದರೆ ಚಲನೆಗೆ ಶಕ್ತಿ ಕೊಡುವಂಥದ್ದು, ಚಲನೆ ಮಾಡುವಂಥಕ್ಕೆ ಏನು ಬೇಕೋ ಅದಕ್ಕೆ ನರ ಬೇಕೇ ಬೇಕು, ಯಾಕಂದ್ರೆ ಬ್ರೈನ್ಗೆ ಇಂಪಲ್ಸ್ ಹೋಗ್ಬೇಕಲ್ಲ ಹಾಗಾಗಿ. ಮತ್ತೆ ಸೆನ್ಸರಿ, ನೀವು ಎಲ್ಲಿ ಟಚ್ ಮಾಡಿದ್ರಿ, ನಮ್ನೆಸ್ ಬರ್ತಾ ಇದೆಯಾ, ಇನ್ನೊಂದೇನೋ ಆಗ್ತಿದೆ, ಅದೆಲ್ಲ ಬ್ರೈನ್ಗೆ ಇಂಪಲ್ಸ್ ಹೋಗ್ಬೇಕು ಅಂದ್ರೆ ಈ ನರ್ವೇ ಕೆಲಸ ಮಾಡುವಂಥದ್ದು. ಹೌದು, ತುಂಬಾ ಇಂಪಾರ್ಟೆಂಟ್. ಲೋವರ್ ಬಾಡಿಗೆ 2 ಲೋವರ್ ಲಿಮ್ಸ್ಗೆ ಎರಡು ಕಾಲುಗಳಿಗೆ ಮೂಲಕ ಹರಿದು ಹೋಗೋದು. ಓಕೆ. ಬಟ್ ಇದಕ್ಕೆ ಪ್ರಾಬ್ಲಮ್ ಅಂತ ಏನಾಗೋದಕ್ಕೆ ಸಾಧ್ಯ? ಬಿಕಾಸ್ ನಾವಿದು ಈ ಸಯಾಟಿಕಾ ಅನ್ನೋದು ತುಂಬಾ ಕೇಳಿದೀವಿ, ಬಟ್ ಎಕ್ಸಾಕ್ಟ್ ಆಗಿ ಏನಾಗುತ್ತೆ ಯಾಕಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಇದಕ್ಕೆ ಏನ್ ಪ್ರಾಬ್ಲಮ್ ಆಗೋದಿಕ್ ಸಾಧ್ಯ? ಯಾವ್ದ್ರಿಂದ ಪ್ರಾಬ್ಲಮ್ ಆಗೋದಿಕ್ ಸಾಧ್ಯ? ಮೇಡಮ್ ಇದು ವಯೋಸಹಜ ಅಂತ ತಗೊಂಡ್ರೆ ಏಜ್ ರಿಲೇಟೆಡ್ ಆದ ಡಿಜನರೇಷನ್ ಅಂತ ತಗೋಬಹುದು. ಅಂದ್ರೆ ಅದರಲ್ಲಿ ನೀರಿನಂಶ ಕಡಿಮೆ ಆದಾಗ, ಡಿಜನರೇಟಿವ್ ಚೇಂಜಸ್ಗಳಾದಾಗ, ನರದ ಶಕ್ತಿ ಕಡಿಮೆ ಆದಾಗ ಕಾಲು ಎಳೆತ ಬರೋದು, ನೋವು ಬರೋದು, ಮತ್ತೆ ಮರ್ಗಟ್ಟಂಗಾಗೋದು, ಈ ತರ ಆಗುತ್ತೆ. ಅದು ಬಿಟ್ರೆ ಈಗಿನ ಲೈಫ್ ಸ್ಟೈಲ್ ತಗೊಂಡಾದ್ರೆ, ಈಗ ಹೇಗಿದೆ ರೋಡ್ಸ್ಗಳಾಗ್ಲಿ, ಹಂಪು ಮತ್ತೆ ಹಳ್ಳ ದಿಣ್ಣಿಗಳಿರುತ್ತೆ, ಗಾಡಿಗಳು ಓಡಿಸೋದು, ಹುಮ್ಮಸ್ಸಲ್ಲಿ ಜೋರಾಗಿ ಓಡಿಸ್ಕೊಂಡು ಹೋಗೋದು, ಗುಂಡಿಗೆ ಇಟ್ಬಿಡೋದು, ಆ ಕಂಪ್ರೆಷನ್ ಆಗೋ ಚಾನ್ಸಸ್ ಜಾಸ್ತಿ. ನರದ ಕಂಪ್ರೆಷನ್ ಆದಾಗ ಅದು ನರ ಒತ್ತಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರದ್ದು ನಾರ್ಮಲ್ ರೊಟೀನ್ ಕೆಲಸ ಏನಿರುತ್ತೆ ಅದನ್ನ ಮಾಡಕ್ ಬಿಡ್ತಿರಲ್ಲ. ಈಗ ಜಾಯಿಂಟ್ ಸ್ಪೇಸ್ ಮಧ್ಯ, ವರ್ಟಿಬ್ರಲ್ ಕಾಲಮ್ ಮಧ್ಯ ಒಂದು ಕಾರ್ಟಿಲೇಜ್ ಬೋನ್ ಇರುತ್ತೆ, ಅದು ಹೊರಗಡೆ ಬಂದಂಗೆ ಅದನ್ನ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ಬೋದು, ಡಿಸ್ಕ್ ಅರ್ನಿಯೇಷನ್ ಅಂತ ಹೇಳ್ಬೋದು, ಸುಮಾರು ವಿಧಗಳಿದೆ. ಆ ತರ ಆದಾಗ ಆ ನರದ್ದು ಕೆಲಸಕ್ಕೆ ತೊಂದರೆ ಆಗ್ತಿರುತ್ತೆ. ಅದನ್ನ ಇರಿಟೇಷನ್ ಅಥವಾ ಕಂಪ್ರೆಷನ್ ಅಥವಾ ನರ್ವ್ ಸ್ಟಿನೋಸಿಸ್ ಅಂತ ಹೇಳ್ಬೋದು. ಇದಾದಾಗ ಕಾಲು ಎಳೆತ ಬರಕ್ ಸ್ಟಾರ್ಟ್ ಆಗುತ್ತೆ, ಸೊಂಟ ನೋವು, ಮತ್ತೆ ಹಿಪ್ ಜಾಯಿಂಟ್ಸ್ ಅಲ್ಲಿ ನೋವು, ಹಿಪ್ ಜಾಯಿಂಟು, ಬ್ಯಾಕ್ ಆಫ್ ದ ಥೈ, ಮತ್ತೆ ಕಾಫ್ ಮಸಲ್ಸು, ಮತ್ತೆ ಕಾಲ್ ಕೆಳಗಡೆ ಪಾದದಲ್ಲಿ ನೋವು ಬರೋದು ಕಾಣಿಸುತ್ತೆ. ಸೊ ನೀವು ಎಲ್ಲೆಲ್ಲಿ ನೋವು ಬರುತ್ತೆ ಅಂತ ಹೇಳಿದಾಗ ಬಹುಪಾಲು ಅದನ್ನ ಮಿಸ್ಟೇಕ್ ಮಾಡ್ಕೊಳ್ಳುವ ಸಾಧ್ಯತೆನೇ ಜಾಸ್ತಿ ಇರುತ್ತೆ. ಬೆನ್ನು ನೋವು ಬಂತು, ತೊಡೆ ನೋವು ಬಂತು, ಅಥವಾ ಇಲ್ಲಿ ಕಾಫ್ ಮಸಲ್ ಅಂತ ಹೇಳಿದ್ರೆ ಅದು ಸಯಾಟಿಕಾ ಅಂತ ಐಡೆಂಟಿಫೈ ಮಾಡ್ಕೊಳ್ಳೋದು ಹೇಗೆ ಆಗಿದೆ? ಈಗ ಯೂಶಲಿ ಬೆನ್ನು ನೋವಿಗೂ ಮತ್ತೆ ಸಯಾಟಿಕಾಗೂ ತುಂಬಾ ಅಡ್ಜಸೆಂಟ್, ಅಂದ್ರೆ ತುಂಬಾ ಹತ್ತಿರದಲ್ಲಿ ಇರುವಂತದ್ದು. ಬೆನ್ನೋವಲ್ಲಿ ಏನಂದ್ರೆ ಸಣ್ಣ ಪುಟ್ಟ ಮನೆ ಮದ್ದುಗಳು ಮಾಡ್ಕೊಳ್ಳೋದಾಗ್ಲಿ, ಏನೋ ಒಂದು ಪೇನ್ ಕಿಲ್ಲರ್ ತಗೊಳ್ಳೋದಾದ್ರೆ ರಿಲ್ಯಾಕ್ಸ್ ಆಗ್ಬಿಡುತ್ತೆ, ಅದು ಆಲ್ ಆಫ್ ಎ ಸಡನ್ ಕಡಿಮೆ ಆಗುವಂಥದ್ದು. ಈ ಸಯಾಟಿಕ್ ನರ್ವ್ ಇನ್ವಾಲ್ವ್ ಆಗಿರುವಂಥದ್ರಾದ್ರೆ ಬೇಗ ಕಡಿಮೆ ಆಗಲ್ಲ. ಅದು ಸೊಂಟದಿಂದ ಕಾಲು ಎಳ್ತ ತನಕ ಇರುತ್ತೆ, ರೇಡಿಯೇಟಿಂಗ್ ಪೇನ್ ಅಂತ ಹೇಳ್ತೀವಿ. ರೇಡಿಯೇಟಿಂಗ್ ಪೇನ್ ಇರುತ್ತೆ. ಇದು ಸೊಂಟದಲ್ಲಿ ಆ ಥರ ಅಲ್ಲ, ಬರೀ ಸಣ್ಣ ಪುಟ್ಟದ್ದು ಒಂದು ಮನೇಲೆ ಆಗಾದ್ರೆ ಎಳ್ಳೆಣ್ಣೆನ ಬಿಸಿ ಮಾಡಿ ಹಚ್ಕೊಂಡು ಬಿಸಿ ಶಾಖ ತಗೊಳ್ಳೋದು, ಹಾಟ್ ಪ್ಯಾಕ್ ಇಟ್ಕೊಳ್ಳೋದು, ಅಥವಾ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ರೆ ಕಡಿಮೆ ಆಗ್ಬಿಡುತ್ತೆ. ಇದು ಹಂಗಾಗಲ್ಲ. ಟ್ರೀಟ್ಮೆಂಟ್ ಬೇಕು. ಬಟ್ ಇದು ರಿಸ್ಕ್ ಫ್ಯಾಕ್ಟರ್ಸ್ ಯಾರ್ಯಾರಿಗೆ ಅಂದ್ರೆ ನಾನು ಹೇಳೋದು, ಯಾವ ರೀತಿಯ ರಾಂಗ್ ಪ್ರಾಕ್ಟೀಸಸ್ ಮಾಡೋರಿಗೆ ಅಥವಾ ಯಾವ ಪ್ರೊಫೆಷನ್ ಅಲ್ಲಿ ಇರೋರಿಗೆ ಯಾವ ಸಂದರ್ಭದಲ್ಲಿ ಈ ತರ ಆಗುತ್ತೆ ಅಂತ ನೀವು ಹೇಳಿದ್ರಿ. ಗಾಡಿ ಓಡಿಸಾಗಿ ಕಂಪ್ರೆಷನ್ ಆಯ್ತು, ಹಳ್ಳ ದಿಮ್ಮೆ ಅಂತಂದ್ರೆ, ಬಟ್ ಪ್ರೊಫೆಷನ್ ಅಥವಾ ರೆಗ್ಯುಲರ್ ಇವಾಗ ನಾನು ಏನ್ ಕೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ, ಟ್ರಾಫಿಕ್ ಪೊಲೀಸ್ ಬೆಳಗಿಂದ ಸಂಜೆ ತನಕ ನಿಂತಿರ್ತಾರೆ, ಅವ್ರಿಗಾಗುತ್ತಾ? ಅಥವಾ ಭಾರ ಹೊತ್ಕೊಂಡು ಕೆಲಸ ಮಾಡ್ತಾರಲ್ಲ, ಬುಗ್ಗಿ ಎದ್ದು ಮಾಡ್ತಾರಲ್ಲ, ಆ ರೀತಿ ತಗೊಳ್ಳೋದಾದ್ರೆ ಭಾರ ಎತ್ತೋದ್ರಲ್ಲಿ ಅನ್ಈವನ್ ಮ್ಯಾನೇಜ್ಮೆಂಟ್ ಅಲ್ಲಿ ವೆಯ್ಟ್ ನ ಲಿಫ್ಟ್ ಮಾಡೋದಾದ್ರೆ ಲಂಬಾರ್ ಸೆಕ್ಷನ್ಗೆ ಪ್ರೆಷರ್ ಬೀಳೋದು ಅಥವಾ ಅಲ್ಲಿಗೆ ಕಂಪ್ರೆಷನ್ ಆಗೋ ಚಾನ್ಸಸ್ಗಳು ಜಾಸ್ತಿ. ಈಗಿನ ಮಕ್ಕಳ ಅಥವಾ ಜನರೇಷನ್ ನೋಡೋದಾದ್ರೆ ಜಿಮ್ಗೆ ಹೋಗೋದು, ಹೆವಿ ವೆಯ್ಟ್ ಲಿಫ್ಟ್ ಮಾಡೋದು, ಕೋರ್ ಸ್ಟ್ರೆಂಥನಿಂಗ್ ಅಂತ ಹೇಳ್ತೀವಿ. ಅಬ್ಡಾಮಿನ್ ಮತ್ತೆ ಲಂಬಾರ್ ಸೆಕ್ಷನ್ ನ ಸ್ಟ್ರೆಂಥನಿಂಗ್ ಮಾಡ್ದಲೆ ನನ್ನ ಕೈಲಿ ಆಗತ್ತೆ ಅಂತ ಹೆತ್ತು ಬಿಡೋದು ಅಂತ. ಆಯುರ್ವೇದದಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಏನಪ್ಪಾ ಅಂದ್ರೆ ನಿಮ್ಗೆ ಎಷ್ಟು ಶಕ್ತಿ ಇದೆಯೋ ಅದ್ರದ್ದು ಅರ್ಧ ಶಕ್ತಿ ಮಾತ್ರ ಉಪಯೋಗಿಸ್ಬೇಕು ಅಂತ. ನೀವು ಏನ್ ಭಾರ ನಂಗೆ 100 kg ಎತ್ತಕ್ಕೆ ಶಕ್ತಿ ಇದೆ ಅಂದ್ರೆ ನಾನು 100 kg ಎತ್ತಬಾರ್ದು, ಬರೀ 50 kg ಎತ್ತಕ್ಕೆ ಟ್ರೈ ಮಾಡಬೇಕು, ಅಷ್ಟೇ ಮಾಡಬೇಕು. ನನಗೆ ಶಕ್ತಿ ಇದೆ ಅಂತ ಜಾಸ್ತಿ ಮಾಡಕ್ಕೆ ಹೋದ್ರೆ ಲಂಬಾರ್ ಸೆಕ್ಷನ್ ಮೇಲೆ ನೋವು ಬೀಳುತ್ತೆ, ಪರಿಣಾಮ ಬೀಳುತ್ತೆ. ಅದೊಂದು. ಇನ್ನೊಂದು ಒಬೆಸಿಟಿ ಆಗಿರ್ಬೋದು. ಒಬೆಸಿಟಿ ಮತ್ತೆ ಪ್ರೊಲಾಂಗ್ ಸಿಟ್ಟಿಂಗ್, ಪೋಸ್ಚರಲ್ ಚೇಂಜಸ್ ಇಲ್ದಲೆ ಕರೆಕ್ಟ್ ಕೂತಿದ್ದ ಕಡೆನೆ ಕೂತ್ಕೊಳ್ಳೋದು, ಕೂತಿ ಕೆಲಸ ಮಾಡುವಂಥದ್ರಲ್ಲಿ ಕಾಣಿಸ್ಕೊಳ್ಳೋದಂಥದ್ದು. ಡಯಾಬಿಟಿಸ್ ಇದ್ರೆ ಆಗ್ಬೋದು. ಜೊತೆಗೆ ಪ್ರೆಗ್ನೆನ್ಸಿಲೂ ಒಬ್ಬೊಬ್ಬರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಆ ಥರನೂ ಆಗ್ಬೋದು. ಇನ್ನೊಂದು ಟ್ರಾಮಾ, ಏಟ್ ಆಗಿರ್ಬೋದು, ಬೆನ್ಗೆ ಇಂಜುರಿ ಆಗಿರೋದ್ರಿಂದ ಆಗ್ಬೋದು. ಈಗ ಸಯಾಟಿಕಾ ಅಂತ ಹೇಳಿದಾಗ ನಾವು ಯಾವ ಏಜ್ಗೆ ಜಾಸ್ತಿ ಬರುತ್ತೆ ಅಥವಾ ಯಾವ ಜೆಂಡರ್ಗೆ ಜಾಸ್ತಿ ಬರುತ್ತೆ, ಆ ತರ ಯಾವ ಸ್ಪೆಸಿಫಿಕೇಶನ್ಸ್ ಇದೆಯಾ? ಆ ಥರ ಏನಿಲ್ಲ. ಈಗಿನ ಜನರೇಷನ್ ನೋಡಿದ್ರೆ ನಾನು ಟ್ರೀಟ್ಮೆಂಟ್ ಮಾಡ್ತಾರೆ, ಈಗ 22 ವರ್ಷದ ಹುಡುಗನ್ಗೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ, 56 ವರ್ಷದ ಲೇಡೀಸ್ಗೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ. ಏಜ್ ಫ್ಯಾಕ್ಟರ್ ಅಂತಿಲ್ಲ, ಅದು ಈಗಿಂದು ಲೈಫ್ ಸ್ಟೈಲ್ ಆ ಥರ ಇದೆ.
ಈಗ 22 ವರ್ಷದವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಿದ್ದೀನಿ ಅಂದ್ರಲ್ಲ, ಅವ್ರಿಗೆ ಕಾರಣ ಏನು? ಅವ್ರಿಗೆ ಅದೇ ಜಿಮ್ಗೆ ಹೋಗ್ತಾ ಇದ್ರು, ವೆಯ್ಟ್ ಲಿಫ್ಟ್ ಮಾಡ್ತಾ ಇದ್ರು. ಮನೇಲೇನೋ ಕಾರ್ಯಕ್ರಮ ಇತ್ತು, ಸಾಮಾನುಗಳು ಎತ್ತಬೇಕಾಗಿತ್ತು, ಹೆವಿ ವೆಯ್ಟ್ ಲಿಫ್ಟ್ ಮಾಡಿದ್ರು, ನನ್ನ ಕೈಲೇ ಆಗತ್ತೆ ಅಂತ. ಸುಮಾರು ದಿನ ಅದು ದೇಹ ಆ ತಕ್ಷಣನೇ ನೀವು ವೆಯ್ಟ್ ಲಿಫ್ಟ್ ಮಾಡಿದ ತಕ್ಷಣನೇ ಅಥವಾ ಗುಂಡಿಗಳಿಗೆ ಬಿದ್ದ ತಕ್ಷಣ ಏನೋ ಹಂಪ್ ಹಾರಿಸಿದ ತಕ್ಷಣನೇ ಬರಲ್ಲ. ದೇಹಕ್ಕೆ ಶಕ್ತಿ ಇರುತ್ತೆ, ಪೇನ್ ಬೇರಿಂಗ್ ಶಕ್ತಿ, ಅದು ಸ್ವಲ್ಪ ದಿನದ ತನಕ ತಡ್ಕೊಂಡಿರುತ್ತೆ. ಅದು ಈ ಫ್ಯಾಕ್ಟರ್ಸ್ಗಳನ್ನ ಅಥವಾ ಪಾಸಿಟಿವ್ ಫ್ಯಾಕ್ಟರ್ಸ್ಗಳನ್ನ ಪೈಲಪ್ ಮಾಡ್ಕೊಂಡು ಆದ್ಮೇಲೆ ಒಂದಿನ ನನ್ನ ಕೈಲಿ ಆಗ್ತಾ ಇಲ್ಲಪ್ಪ ಅಂತ ಮನ್ಗಕ್ಕೆ ನಿಮ್ಮನ್ನ ಎದಳಕ್ಕೆ ಬಿಡಲ್ಲ. ಕಾಲು ಎಳ್ತಾ ಯಾವ ಥರ ಇರುತ್ತೆ ಅಂದರೆ, ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಇರುತ್ತೆ, ಒಂದು ರಿಲೀವಿಂಗ್ ಫ್ಯಾಕ್ಟರ್ ಇರುತ್ತೆ. ಒಬ್ಬೊಬ್ಬರಿಗೆ ಕೂತ್ಕೊಂಡ್ರೆ ನನ್ನ ಸಮಾಧಾನ ಏನು ಇಲ್ವೇನೋ ಅನ್ಸುತ್ತೆ, ಒಬ್ಬೊಬ್ಬರಿಗೆ ಮನ್ಗಿದ್ರೆ ಅನ್ಸುತ್ತೆ, ಇನ್ನೊಬ್ಬೊಬ್ಬರಿಗೆ ಮನ್ಗಕ್ಕೂ ಬಿಡಲ್ಲ, ಕೂರಕ್ಕೂ ಬಿಡಲ್ಲ. ಆ ಥರ ಪೇನ್ ಇರುತ್ತೆ. 4 ಸ್ಟೇಜ್ಗಳಿರುತ್ತೆ ಇದರಲ್ಲಿ. ಒಂದು ಇನಿಷಿಯಲ್ ಸ್ಟೇಜು, ಮೈಲ್ಡ್, ಮಾಡರೇಟು, ಸಿವಿಯರು, ಕ್ರಿಟಿಕಲ್ಲು ಅಂತ. ಈ ಥರ ಅಂದರೆ ಈಗ ಫಸ್ಟ್ ಬರೀ ಸೊಂಟದಲ್ಲಿ ನೋವು ಕಾಣಿಸ್ಕೊಳ್ತಿರುತ್ತೆ, ಆಮೇಲೆ ಸ್ವಲ್ಪ ಹಿಂಭಾಗ ಅಂದರೆ ಬಟಕ್ ರೀಜನ್ಗೆ ಪೇನ್ ಎಳ್ತಾ ಬರುತ್ತೆ, ಆಮೇಲೆ ಕಾಲ್ಗಳು ನಮ್ನೆಸ್ ಬರೋದು, ಈ ಥರ ಎಲ್ಲ ಇನ್ವಾಲ್ವ್ ಆದಾಗ ಬೇಕಾಗುತ್ತೆ ಟ್ರೀಟ್ಮೆಂಟ್, ಬೇಕೇ ಬೇಕಾಗತ್ತೆ ಅವಾಗ. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲೂ ಟ್ರೀಟ್ಮೆಂಟ್ ಬೇಕಾ ಸಯಾಟಿಕಾ ಅಂದ್ರೆ? ಬಿಕಾಸ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಅವಾಗ ಮನೆ ಮದ್ದು ಟ್ರೈ ಮಾಡ್ಬೋದು. ಲೈಕ್ ಎಳ್ಳೆಣ್ಣೆ ಮಸಾಜ್ ಮಾಡಿಸ್ಕೊಂಡು, ಎಳ್ಳೆಣ್ಣೆನ ಬಿಸಿ ಮಾಡಿ ಮಸಾಜ್ ಮಾಡ್ಕೊಳ್ಳೋದು, ಮತ್ತೆ ಬಿಸಿ ನೀರಿನ ಶಾಖ ಅಥವಾ ಬಿಸಿ ನೀರಲ್ಲಿ ಸ್ನಾನ ಮಾಡೋದು, ಈ ಥರ ಮಾಡ್ಕೊಂಡ್ರೆ ಕಡಿಮೆ ಆಗತ್ತೆ. ಜೊತೆಗೆ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ಗಳು ಮಾಡಬೇಕು. ಯೋಗಾಸನ ಮಾಡಿದ್ರೆ ನಮ್ಮ ಅವಶ್ಯಕತೆ ಇರಲ್ಲ. ಸೊ ನೀವು ಓಪನ್ ಆಗಿ ಹೇಳ್ತೀರಾ ಇದನ್ನ ಮಾಡ್ಬಿಟ್ರೆ ನಮ್ಮ ಅವಶ್ಯಕತೆ? ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಮ್ಮ ಅವಶ್ಯಕತೆ ಬೇಕಾಗಿಲ್ಲ, ಮಾಡ್ಕೋಬಹುದು. ಯೋಗ ಅಂದ್ರೆ ಏನೇನ್ ಮಾಡ್ಬೋದು ಸರ್? ಮೇಡಮ್, ಯೋಗದಲ್ಲಿ ನಾವು ಮೇನ್ ಆಗಿ ಪವನ ಮುಕ್ತಾಸನ, ಶಲಭಾಸನ, ಮತ್ತೆ ನೌಕಾಸನ, ಧನುರಾಸನ, ಭುಜಂಗಾಸನ, ಇದಿಷ್ಟು ಆಸನಗಳು ತುಂಬಾ ಚೆನ್ನಾಗಿ ಕೋರ್ ಸ್ಟ್ರೆಂಥನಿಂಗ್ಗೆ ಅಥವಾ ಬ್ಯಾಕ್ ಲಂಬಾರ್ ಸ್ಟ್ರೆಂಥನಿಂಗ್ಗೆ ಹೆಲ್ಪ್ ಆಗುತ್ತೆ. ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಪೇನ್ ರಿಲೀವಿಂಗ್ ಅಲ್ಲಿ. ಅದರಲ್ಲೂ ಪವನ ಮುಕ್ತಾಸನ, ಅದರಲ್ಲಿ ಏಕಪಾದ ಪವನ ಮುಕ್ತಾಸನ ಮತ್ತೆ ಪವನ ಮುಕ್ತಾಸನ ಎರಡರೂ ಮಾಡೋದ್ರಿಂದ ಪೇನ್ ಬೇಗ ರಿಲೀವ್ ಆಗುತ್ತೆ. ಆಮೇಲೆ ಒಂದಷ್ಟು ಜನಕ್ಕೆ ಏನಾಗುತ್ತೆ ಅಂದ್ರೆ ವಜ್ರಾಸನದಲ್ಲಿ ಕೂತ್ಕೊಳ್ಳೋದ್ರಿಂದ ಪೇನು ಆ ಟೈಮ್ಗೆ ಸ್ವಲ್ಪ ರಿಲೀವ್ ಕೊಟ್ಟಂಗೆ ಆಗುತ್ತೆ. ಸೊ ನೀವು ನೋಡಿರೋ ಕೇಸಸ್ ಅಲ್ಲಿ ತುಂಬಾ ವಿಷಯ ಅಂದ್ರೆ ಯುನೀಕ್ ಕೇಸು ಈ ತರ ಹ್ಯಾಂಡಲ್ ಮಾಡಿಲ್ವಲ್ಲ, ಯಾಕೆ ಇವ್ರಿಗೆ ಪೇನ್ ಹೋಗ್ತಾನೆ ಇಲ್ಲ ಅನ್ನೋಂಥದ್ದು, ಅಥವಾ ಮ್ಯಾಜಿಕಲ್ ಆಗಿ ಇಷ್ಟು ನೋವು ಅಂತ ಬಂದ್ರು ಅವ್ರು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರು ಬೇಗ ವಾಸಿ ಆಯ್ತು, ಅಥವಾ ನಾನು ಹೇಳ್ದೆ ಹಿಂಗ್ ಫಾಲೋ ಮಾಡಿದ್ರೆ ಅವ್ರು ಬೇಗ ವಾಸಿ ಆಗ್ತಿತ್ತು, ಅವ್ರು ಇಂಥ ಜಾಗದಲ್ಲಿ ತಪ್ಪು ಮಾಡಿದ್ರು ಅಂತ ಏನಾದ್ರು ಒಂದು ಕೇಸ್ ಸ್ಟಡಿ ಎಕ್ಸ್ಪ್ಲೇನ್ ಮಾಡ್ಬೋದಾ? ಖಂಡಿತ ಮೇಡಮ್. ಈಗ ಒಂದು 22 ವರ್ಷದ ಹುಡುಗಂದ ಹೆಸರು ಹೇಳಿದ್ನಲ್ಲ, ಡಿಸೀಸ್ ಹೇಳಿದ್ನಲ್ಲ, ಅವ್ರ ಅಣ್ಣ ಬಂದಿದ್ರು, ಅವ್ರಿಗೆ ಅರೌಂಡ್ 28 ಇಯರ್ಸ್. ಅವರು ಹೀಗೆ ಅವ್ರಿಗೇನಪ್ಪ ಅಂದರೆ ಈ ಪಂಚಕರ್ಮಗಳು ನಮ್ಮಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ಗಳೇನಾಗುತ್ತೆ, ಒಂದು ಕಟ್ಟಿ ಬಸ್ತಿ ಅಂತ ಮಾಡ್ತೀವಿ, ಅದು ಬಿಟ್ಟರೆ ಬಸ್ತಿ ಕರ್ಮ ಅಂತ ಮಾಡ್ತೀವಿ. ಇನ್ನೂ ಹೇಳೋದಾದರೆ ಅದ್ರ ಜೊತೆಗೆ ಪತ್ರಪಿಂಡ ಸ್ವೇದ ಆಗಲಿ, ಚೂರ್ಣಪಿಂಡ ಸ್ವೇದ ಅಥವಾ ಷಷ್ಟಿಕಾ ಶಾಲಿಪಿಂಡ ಸ್ವೇದ, ಇವುಗಳನ್ನೆಲ್ಲ ಟ್ರೈ ಮಾಡ್ಬೋದು. ಇದರಲ್ಲಿ ನಾನು ಮೇನ್ ಆಗಿ ಯೂಸ್ ಮಾಡುವಂಥದ್ದು ಕಟ್ಟಿ ಬಸ್ತಿ, ಅಭ್ಯಂಗ ಸ್ವೇದ ಯೂಸ್ ಮಾಡ್ತೀವಿ. ತುಂಬ ಪೇನ್ ಕಡಿಮೆ ಆಗಲಿಲ್ಲ ಅನ್ನೋ ಜಾಗದಲ್ಲಿ ಬಸ್ತಿ ಕರ್ಮ ಮಾಡ್ತೀವಿ. ವಾತ ಡಿಸಾರ್ಡರ್ಸ್ಗಳಲ್ಲಿ ಬಸ್ತಿ ಕರ್ಮ ಅನ್ನೋದು ಮೇನ್, ಅಂದರೆ ಎನಿಮಾ ಕೊಡುವಂಥದ್ದು. ಇವ್ರಿಗೆ ನಾನು ಹೇಳ್ತಾ ಇದ್ದೆ, ಸ್ವಲ್ಪ ನಿಮ್ಮ ನಾರ್ಮಲ್ ರೂಟೀನ್ ಮಾಡಕ್ಕೆ ಹೇಳ್ತೀವಿ ನಾವು. ನಿಮಗೆ ಬೆಡ್ ರೆಸ್ಟ್ ಹೇಳಿ ಟ್ರೀಟ್ಮೆಂಟ್ ಮಾಡಲ್ಲ ಯೂಶಲಿ. ನಿಮ್ಮ ನಾರ್ಮಲ್ ರೂಟೀನ್ ಮಾಡಿಕೊಂಡು ನಮ್ಮ ಟ್ರೀಟ್ಮೆಂಟ್ಗಳು ನಡೀತಾ ಇರಬೇಕು. ಜೊತೆಗೆ ಅವರು ನಾನು ನಾರ್ಮಲ್ಸಿ ಕೆಲಸಗಳು ಮಾಡಬೇಕು. ಬೆಡ್ ರೆಸ್ಟ್, ಕಂಪ್ಲೀಟ್ ಬೆಡ್ ರೆಸ್ಟ್ ಕೊಟ್ಬಿಟ್ಟು ನಾವು ಟ್ರೀಟ್ಮೆಂಟ್ ಮುಗಿದ್ಮೇಲೆ ಅವ್ರ ನಾರ್ಮಲ್ ರೊಟೀನ್ ಕೆಲ್ಸಕ್ಕೆ ಹೋದ್ಮೇಲೆ ಪೇನ್ ಬಂದರೆ ಅದು ಟ್ರೀಟ್ಮೆಂಟಿನ ಲೆಕ್ಕ ಬರಲ್ಲ ಅಥವಾ ಟ್ರೀಟ್ಮೆಂಟ್ ಆಗಿದೆ ಅನ್ಸಲ್ಲ. ಸೊ ನಾವು ಯೂಶಲಿ ನಿಮ್ಮ ನಾರ್ಮಲ್ ರೊಟೀನ್ ಮಾಡಿ, ಆದರೆ ಭಾರ ಒಂದು ಎತ್ಬೇಡಿ ಅಂತ ಹೇಳ್ತೀವಿ. ಇವ್ರೇನು ಮಾಡ್ತಾ ಇದ್ರು, ಟ್ರೀಟ್ಮೆಂಟ್ ಬರ್ತಾ ಇದ್ರು, ಆದರೆ ಕಾರ್ ಡ್ರೈವ್ ಮಾಡ್ತಾ ಇದ್ರು. ಕಾರ್ ಡ್ರೈವ್ ಮಾಡೋದ್ರಿಂದ ಕಾಲ್ಗಳು ಮೇಲೆ ಕೆಳಗೆ ಆಗೋದು, ಸ್ಟ್ರೆಚಿಂಗ್ ಜಾಸ್ತಿ ಆಗೋದ್ರಿಂದ ಪೇನ್ ಜಾಸ್ತಿ ಆಯಿತು. ಅವ್ರಿಗೆ ಬಸ್ತಿ ತಗೊಳ್ಳಿ ಅಂತ ಹೇಳಿ ಬಸ್ತಿ ತಗೊಳ್ತಿರ್ಲಿಲ್ಲ. ಸರ್ ಸ್ವಲ್ಪ ದಿನ ಮುಂದಕ್ಕೆ ಹೋಗೋಣ, ಸ್ವಲ್ಪ ಮುಂದಕ್ಕೆ ಹೋಗೋಣ. ಏನಕ್ಕೆ ಅಂದರೆ ಅದು ಹಿಂಜರಿಕೆ, ಎನಿಮಾ ಕೊಡೋದ್ರಿಂದ. ಎನಿಮಾ ಅನ್ನೋದು ಗುದದ್ವಾರದಿಂದ ಕೊಡುವಂಥದ್ದು, ಅದರಿಂದ ಹಿಂಜರಿಕೆಯಲ್ಲಿ ಅದು ತಗೊಳ್ತಿರ್ಲಿಲ್ಲ. ಆದರೆ ಅವರು ಸ್ವಲ್ಪ ಕನ್ವಿನ್ಸ್ ಆಗಿ ಪೇನ್ ಜಾಸ್ತಿ ಆಗೋದು ಹೆಂಗೆ ಅಂದರೆ, ಟ್ರೀಟ್ಮೆಂಟ್ ಮಾಡ್ತಾ ಇದ್ರೆ ನೋವು ಅಂತ ಕಿರ್ಸ್ಕೊಳ್ತಿದ್ರು. ಯಾವಾಗ ನಾವು ಬಸ್ಸಿಗೆ ಇನ್ವಾಲ್ವ್ ಮಾಡಿಸಿ ಮಾಡ್ಕೊಳ್ಳೇಬೇಕು ಅಂತ ಹೇಳಿದ್ಮೇಲೆ ಮಾಡ್ಕೊಂಡಾದ್ಮೇಲೆ ಬೇಗ ನೋವು ಕಡಿಮೆ ಆಯಿತು. 48 ಡೇಸ್ ಟ್ರೀಟ್ಮೆಂಟ್ ತೊಗೊಂಡ್ರು. ಈಗ ಒಂಚೂರು ನೋವಿಲ್ಲ, ಆರಾಮಾಗಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಎಕ್ಸಸೈಸ್ಗಳು ಮತ್ತು ಯೋಗಾಸನಗಳು ಹೇಳ್ಕೊಟ್ಟಿದ್ವಿ, ಅದನ್ನು ಮಾಡ್ತಾ ಇದ್ದಾರೆ.
ಸೊ ಇವಾಗ ನೀವೇ ಹೇಳಿದ ಹಾಗೆ ಒಂದ್ಸತಿ ಬಂದು ಇಷ್ಟು 40 and odd days ತಗೊಂಡ್ರು, ಇದು ಮತ್ತೆ ಮರುಕಳಿಸೋ ಸಾಧ್ಯತೆ ಇದೆಯಾ? ಇದ್ರೆ ಯಾವ ಹಂತದಲ್ಲಿ ಯಾಕೆ ಬರುತ್ತೆ ಮರುಕಳಿಸುತ್ತೆ? ಮತ್ತೆ ಭಾರ ಎತ್ತಿದ್ರೆ ಈ ಪ್ರಮಾಣದಲ್ಲಿ ಬರೋವಂಥ ಚಾನ್ಸಸ್ಗಳು ತುಂಬಾ ಕಡಿಮೆ. ಭಾರ ಎತ್ತಿದ್ರೆ ಬರೋ ಚಾನ್ಸಸ್ಗಳು ಇರುತ್ತೆ. ಅಂದ್ರೆ ಈ ನೋವು ಅನುಭವಿಸಿರ್ತಾರಲ್ಲ ಅಷ್ಟು ನೋವು ಬರಲ್ಲ, ಯಾಕಂದ್ರೆ ನಾವು ಶಕ್ತಿ ಕೊಟ್ಟಿರ್ತೀವಿ. ಮತ್ತೆ ಎಕ್ಸಸೈಸ್ಗಳು ಮಾಡ್ಕೊಳ್ಳೋದು, ಆ ನಾರ್ಮಲ್ ರೊಟೀನ್ನ ಫಾಲೋ ಮಾಡ್ಕೊಂಡ್ಬಂದ್ರೆ ಮತ್ತೆ ಪೇನ್ ಬರೋ ಚಾನ್ಸಸ್ಗಳು ತುಂಬಾ ಕಡಿಮೆ, ಮಿನಿಮಮ್. ಸೊ ನಾನ್ ಕೇಳಿರೋ ಹಾಗೆ ಡಾಕ್ಟರ್ ಭರತ್ ಅವರು ಮಸಾಜ್ ಮಸಾಜ್ ಸ್ಪೆಷಲಿಸ್ಟ್ ನೀವ್ ಹೇಳ್ಬೇಕಂದ್ರೆ. ಸೊ ನಿಮ್ಮ ಕೈ ಗುಣ ಅಥವಾ ಕೈಯಲ್ಲಿ ಮ್ಯಾಜಿಕ್ ಹೇಗಿದೆ ಅಂದ್ರೆ ನಿಮ್ ಕೈಯಲ್ಲಿ ಮಸಾಜ್ ಮಾಡಿಸ್ಕೊಂಡಾಗ ಅದು ಒಂಥರ ಒಳ್ಳೆ ರಿಲೀಫ್ ಕೊಡುತ್ತೆ ಅಂತ ನಾ ಫೀಡ್ಬ್ಯಾಕ್ ಅನ್ನ ಕೇಳಿರುವಂತದ್ದು. ಸೊ ಈ ಸಯಾಟಿಕ್ ಅನ್ನೋ ವಿಚಾರ ಬಂದಾಗ ಯಾವ ರೀತಿಯ ಟ್ರೀಟ್ಮೆಂಟ್, ಇವಾಗ ಒಂದು ಚಿರಾಯು ತರ ಹಾಸ್ಪಿಟಲ್ ಹೋದೆ ಒಂದು ಸಮಸ್ಯೆಯಿಂದ ಸಯಾಟಿಕಾ ಇಂದ ಅಂತ ಹೇಳಿದ್ರೆ ಏನೇನ್ ತರ ಹಂತದಲ್ಲಿ ಏನೇನ್ ಟ್ರೀಟ್ಮೆಂಟ್ಸ್ ಇರುತ್ತೆ, ಜಸ್ಟ್ ಫಾರ್ ಆಡಿಯನ್ಸ್ ಟು ನೋ ವಾಟ್ ಗೋಸ್ ಅರೌಂಡ್ ಅಂತ. ಯೂಶಲಿ ಫಸ್ಟ್ ನಾವೇನ್ ಮಾಡ್ತೀವಿ, ಕಟಿ ಅಭ್ಯಂಗ ಮತ್ತೆ ಕಾಲ್ಗಳು 2 ಲೋವರ್ ಲಿಮ್ಸ್ಗಳನ್ನ ಅಭ್ಯಂಗ ಮಾಡಿ ನಾಡಿ ಸ್ವೇದ ಅಂತ ಕೊಡ್ತೀವಿ. ಇದರಲ್ಲಿ ಕೆಲಸ ಆಗ್ಲಿಲ್ಲ ಅಂದಾಗ ಕಟಿ ಬಸ್ತಿ ನಾಡಿ ಸ್ವೇದ ಅಂದ್ರೆ ಕೈಯಿಂದ ಕೊಡುವಂಥದ್ದು ಸ್ಟೀಮ್ನ ಅದಕ್ಕೆ ಒಂದಷ್ಟು ಗಿಡಮೂಲಿಕೆಗಳನ್ನ ಹಾಕಿ ಸ್ವೇದನ ಅಂದ್ರೆ ಸ್ಟೀಮ್ನ ಕೊಡ್ತೀವಿ. ಅದು ವೇದನಾ ಸ್ಥಾಪಕ ಅಂದ್ರೆ ಪೇನ್ ಬೇರಿಂಗ್ ಕೆಪಾಸಿಟಿನ ಬರ್ಸುತ್ತೆ ಮತ್ತೆ ಪೇನ್ನ ಕಡಿಮೆ ಮಾಡಿಸುವಂಥದ್ದು ಇದು. ಅದ್ರ ಜೊತೆಗೆ ಕಟಿ ಬಸ್ತಿ ಅಂತ ಮಾಡ್ತೀವಿ, ಅಂದ್ರೆ ಉದ್ದಿನಿಟ್ಟಲ್ಲಿ ಕಟ್ಟಿ ಬೆನ್ನೂರಿ ಮೂಳೆ ಹತ್ರ ಲಂಬಾರ್ ಸೆಕ್ಷನ್ ಅಲ್ಲಿ, ಅದು 45 minutes ಟ್ರೀಟ್ಮೆಂಟು. ಅಲ್ಲಿಗೆ ಡಿಫ್ರೆಂಟ್ ಅವ್ರ ದೇಹ ಪ್ರಕೃತಿಗಳಿಗೆ ನೋಡಿಕೊಂಡು ಆಯಿಲ್ಗಳನ್ನ ಯೂಸ್ ಮಾಡ್ತೀವಿ. ಲೈಕ್ ಮುರಿವೆನ್ನ ತೈಲ ಆಗಿರ್ಬೋದು, ಮಹಾನಾರಾಯಣ ತೈಲ, ಮಹಾಮಾಶ ತೈಲ, ಈ ಥರ ತೈಲಗಳನ್ನ ಯೂಸ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ. ಇದಿಷ್ಟಲ್ಲೂ ನೋವು ಕಡಿಮೆ ಆಗಲಿಲ್ಲ ಅನ್ನೊಂದು ಪಕ್ಷದಲ್ಲಿ ಎನಿಮಾಗೆ ಹೋಗ್ತೀವಿ, ಬಸ್ತಿ ಕರ್ಮಕ್ಕೆ ಹೋಗ್ತೀವಿ. ಅದು 8 days ಟ್ರೀಟ್ಮೆಂಟ್ ಇರುತ್ತೆ. ಅದರಲ್ಲಿ 100% ಚೆನ್ನಾಗಿ ವಾಸಿ ಆಗುತ್ತೆ. ನೀವು ಇಷ್ಟು ಹೇಳಿದ್ಮೇಲೆ ನಾನು ಕೇಳೋದ್ ಸರಿನೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಕೇಳ್ತೀನಿ. ಈ ಸಯಾಟಿಕಾ ಅನ್ನೋ ಸಮಸ್ಯೆನಲ್ಲಿ ಸಕ್ಸಸ್ ರೇಟ್ ಟ್ರೀಟ್ಮೆಂಟ್, ಈ ಆಯುರ್ವೇದ ಟ್ರೀಟ್ಮೆಂಟ್ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಸಾಮಾನ್ಯವಾಗಿ ಒಂದ್ ಇಂಪ್ರೆಷನ್ ಇರುತ್ತೆ, ಆಯುರ್ವೇದ ಅಂದ್ರೆ ತುಂಬಾ ಲೇಟು ಅಂತ. ನಾನು ಆಯುರ್ವೇದಿಕ್ ಡಾಕ್ಟರ್ಸ್ ಯಾರು ಬಂದ್ರು ಇದನ್ನ ಕೇಳ್ತೀನಿ. ಯಾಕೆ ಅಂದ್ರೆ ಯಾವ್ದನ್ನ ಪದೇ ಹೇಳ್ತಿರ್ತೀವಿ ಅದು ಅರ್ಥ ಆಗತ್ತೆ, ಅಥವಾ ಅದ್ರದ್ದು ಫ್ಯಾಕ್ಟ್ ಏನು ಅಂತ ಗೊತ್ತಾಗುತ್ತೆ. ಒಬ್ಬೊಬ್ರದ್ದು ಒಂದೊಂದ್ ತರ ಡೆಫಿನಿಷನ್ ಇರುತ್ತೆ. ಸೊ ಯು ಬೀಂಗ್ ಅನ್ ಆಯುರ್ವೇದಿಕ್ ಎಕ್ಸ್ಪರ್ಟ್, ಈ ತರ ಪರ್ಟಿಕ್ಯುಲರ್ಲಿ ಸಯಾಟಿಕಾ ಸಮಸ್ಯೆ ಇದ್ದವರು ಬಿಗಿನಿಂಗ್ ಅಲ್ಲೇ ಬಂದ್ರೆ ಬೇಗ ವಾಸಿ ಆಗುತ್ತೆ, ತುಂಬಾ ಹಳೆ ನೋವಾದ್ರೆ ಹೋಗಲ್ಲ, ಅಥವಾ ತುಂಬಾ ಕಾಲ ತಗೊಳುತ್ತೆ, ಸೈನ್ ತಗೊಳುತ್ತೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಈಗ ತಿಂಗಳಾನ್ಗಟ್ಲೆಯಿಂದ ಅಲೋಪತಿಕ್ ಮೆಡಿಸಿನ್ ಆಗಿರ್ಬೋದು, ಬೇರೆ ರೀತಿ ಮೆಡಿಸಿನ್ಸ್ಗಳು ತಗೊಂಡಿರ್ತಾರೆ, ತಿಂಗಳಾನ್ಗಟ್ಲೆ ತಗೊಂಡಿರ್ತಾರೆ. ನಮ್ಮಲ್ಲಿ ಬಂದ ತಕ್ಷಣ 3 ದಿನಕ್ಕೆ ವಾಸಿ ಆಗ್ಬೇಕು ಅನ್ನೋದು ಅತಿಶಯೋಕ್ತಿ ಅಥವಾ ತುಂಬಾ ಓವರ್ ಎಕ್ಸ್ಪೆಕ್ಟೇಷನ್ ಆಯ್ತು. ಈಗ ನಾನು 48 ದಿನದಲ್ಲಿ ವಿತೌಟ್ ಆಪರೇಷನ್ ಬೇರೆ ರೀತಿ ಏನು ಸರ್ಜಿಕಲ್ ಇನ್ವಾಲ್ವ್ಮೆಂಟ್ ಇಲ್ದಲೇ ಟ್ರೀಟ್ಮೆಂಟ್ ಮಾಡೋದ್ರಿಂದ ಆಬ್ವಿಯಸ್ಲಿ ನಮ್ 48 ದಿನ ಅಥವಾ 30 ದಿನ ಅಥವಾ 21 ದಿನದಲ್ಲಿ ವಾಸಿ ಆಗೋದು ಬೇಗನೆ ಆಯ್ತು, ತುಂಬಾನೇ ಬೇಗನೆ ಆಯ್ತು. ಅದು ನಿಮ್ಗೆ ಯಾವುದೇ ರೀತಿ ಅದು ಎಕ್ಸ್ಪೆನ್ಸು ಜಾಸ್ತಿ ಆಗಲ್ಲ ನಿಮ್ಗೆ, ಸೊ ಬೇಗ ಟ್ರೀಟ್ಮೆಂಟ್ ಆಗುತ್ತೆ. ನಾನು ನೆಕ್ಸ್ಟ್ ಕೇಳೋಣ ಅಂತಿದ್ದೆ, ನೀವು ಕಂಪ್ಲೀಟ್ ಮಾಡಿ ಅಂತ. ಖರ್ಚು ಬಗ್ಗೆ ನೀವು ಹೇಳ್ತಾ ಇದ್ದೀರಾ, ಅದನ್ನ ಸೇರ್ಸೇ ಹೇಳಿಬಿಡಿ. ಖರ್ಚು ನಿಮ್ಗೆ ಈಗ ಲಂಬಾರ್ ಸರ್ಜರಿ ಆಗ್ಬೇಕು ಅಂದ್ರೆ ಹತ್ರ 1-1.5 ಲಕ್ಷದ ತನಕನೂ ಖರ್ಚಾಗೋ ಚಾನ್ಸಸ್ಗಳು ಇರುತ್ತೆ. ನಮ್ಮಲ್ಲಿ 30,000-40,000 ಒಳಗೆ ಎಲ್ಲಾ ಟ್ರೀಟ್ಮೆಂಟ್ಗಳು ಮುಗಿದೋಗುತ್ತೆ, ಚೆನ್ನಾಗೇ ವಾಸಿ ಆಗ್ಬಿಡ್ತೀರಾ. ನಿಮ್ ಜೊತೆಗೆ ನಿಮ್ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ತಗೊಳಕ್ ಹೇಳ್ತೀವಿ. ಯಾವುದೇ ರೀತಿ ಬೆಡ್ ರೆಸ್ಟ್ ಇಲ್ಲ, ಏನೂ ಇಲ್ಲ. Wow, nice. This is a good hope that you are giving. So ಅಷ್ಟಿಲ್ಲದೆ ನಮ್ಮ ಮೈಸೂರಿನಲ್ಲಿ ಈಗಾಗಲೇ 12-14 ವರ್ಷಗಳಿಂದ ಚಿರಾಯು ಹಾಸ್ಪಿಟಲ್ ಆಗಲಿ ಅಥವಾ ಡಾಕ್ಟರ್ ಭರತ್ ಅವರಾಗ್ಲಿ ಅನಾರೋಗ್ಯಕ್ಕೆ ತುತ್ತಾದವರ ನಂಬಿಕೆನ ಗಳಿಸ್ಕೊಂಡಿರುವಂತಹ ಕೈ ಗುಣ ನಿಮ್ದು ಡಾಕ್ಟರ್. ಇನ್ನು ಸಯಾಟಿಕಾ ಬಗ್ಗೆ ತಪ್ಪು ಕಲ್ಪನೆ ಏನಿದೆ ಜನಕ್ಕೆ ನಿಮ್ಗೆ ಅನ್ಸುತ್ತೆ? ಯಾಕಂದ್ರೆ ನೀವು ನೋಡ್ತಾ ಇದ್ದೀರಾ, ನಿಮ್ಮ ಹತ್ರ ಪೇಷಂಟ್ಸ್ ಬರ್ತಾ ಇರ್ತಾರೆ. ಸೊ ಸಾಮಾನ್ಯವಾಗಿ ಜನರು ತಿಳ್ಕೊಂಡಿರೋ ತಪ್ಪು ಅಭಿಪ್ರಾಯಗಳೇನು ಸಯಾಟಿಕಾ? ತಪ್ಪು ಅಂತ ಹೇಳೋದಾದ್ರೆ ಎಲ್ಲದಕ್ಕೂ ಸರ್ಜರಿನೇ ಅವಶ್ಯಕತೆ ಇದೆ ಅನ್ಕೊಳ್ಳೋದು ತಪ್ಪು ಮಾಹಿತಿ. ಒಂದಷ್ಟಕ್ಕೆ ಬರೀ ಮೆಡಿಸಿನ್, ಇಂಟರ್ನಲ್ ಮೆಡಿಸಿನ್ ಇಂದ ವಾಸಿ ಆಗುತ್ತೆ, ಒಂದಷ್ಟಕ್ಕೆ ನಮ್ಮ ಥೆರಪಿಗಳು ಬೇಕಾಗತ್ತೆ. ಲೈಕ್ ಫಿಸಿಯೋಥೆರಪಿ ಆಗಿರ್ಬೋದು, ಅಥವಾ ನಮ್ಮ ಆಯುರ್ವೇದ ಥೆರಪಿಗಳು, ಅಥವಾ ಯೋಗಾಸನ. ಅದು ಬಿಟ್ಟರೆ ನ್ಯಾಚುರೋಪತಿಕ್ ಟ್ರೀಟ್ಮೆಂಟ್ಸ್ಗಳು, ಸ್ಪೈನಲ್ ಬಾತು, ಹಿಪ್ ಬಾತು, ಈ ಥರ ಟ್ರೀಟ್ಮೆಂಟ್ಸ್ಗಳು ಇನ್ವಾಲ್ವ್ಮೆಂಟ್ ಆಗುತ್ತೆ. ಕೇವಲ 5-10% ಮಾತ್ರ ಸರ್ಜರಿ ಅವಶ್ಯಕತೆಗಳಿರುತ್ತೆ. ಆದರೆ ಈಗಿಂದ ಎಕ್ಸ್ಪ್ಲಾಯಿಟೇಷನ್ ಎರಾದಲ್ಲಿ ಎಲ್ಲರಿಗೂ ಆಪರೇಷನ್ ಅವಶ್ಯಕತೆ ಇರಲ್ಲ, ಆದರೆ ಆಪರೇಷನ್ಗಳು ಮಾಡ್ತಾರೆ. ದಯವಿಟ್ಟು ಒಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ನನ್ನ ಹತ್ರನೇ ಅಂತಲ್ಲ, ಯಾವುದೇ ಆಯುರ್ವೇದಿಕ್ ಡಾಕ್ಟರ್ ಅಥವಾ ನ್ಯಾಚುರೋಪತಿಕ್ ಟ್ರೀಟ್ಮೆಂಟ್ ಅಥವಾ ಫಿಸಿಯೋಥೆರಪಿ
ಯಾವ್ದಾದ್ರು ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ಸು ನೀವು ಟ್ರೈ ಮಾಡಿ ಆಗದೇ ಇದ್ದ ಪಕ್ಷದಲ್ಲಿ ನೀವು ಮಾಡಿಸ್ಕೊಳ್ಳೋದು ಒಳ್ಳೇದು. ಈಗ ಆಯುರ್ವೇದ ಟ್ರೀಟ್ಮೆಂಟ್ ಆದ್ರೂ ಬೇರೆ ಒಂದು ಮೆಥಡಾಲಜೀಸ್ಗಿಂತ ಕಡಿಮೆ ಅಂತ ಹೇಳಿದ್ರು ಕೂಡ ಅಫೋರ್ಡಬಿಲಿಟಿ ಅಂತ ಪ್ರಶ್ನೆ ಬರುತ್ತೆ. ಆ ನಿಟ್ಟಿನಲ್ಲಿ ಇವಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೆ, ನೀವ್ ಹೇಳಿದ್ರಿ ಈ ತರ ಸಿಂಪ್ಟಮ್ ಏನು ಅಂತ ಹೇಳಿದ್ರಿ, ಸೈಯಾಟಿಕ್ ಆಗೋ ಮಾಮೂಲಿ ಬ್ಯಾಕ್ ಪೇನ್, ನಮ್ಮ ಮನೇಲೆ ಏನಾದ್ರು ಸದ್ಯಕ್ಕೆ ಸ್ಟ್ರೆಚಸ್ ವಾರ್ಮ್ ಅಪ್ ಎಕ್ಸರ್ಸೈಸಸ್ ಆ ತರ ಏನಾದ್ರು ಮಾಡ್ಕೋಬಹುದಾ ಡಾಕ್ಟ್ರೆ ಅಂತ ಕೇಳೋದಾದ್ರೆ ಮನೇಲಿ ಮಾಡ್ಕೊಳ್ಳುವಂಥದ್ದು ಏನೇನು ಸಜೆಸ್ಟ್ ಮಾಡ್ತೀರಾ? ಖಂಡಿತ, ನಾನು ಮೊದಲೇ ಹೇಳ್ದಂಗೆ ಎಳ್ಳೆಣ್ಣೆ ಬಿಸಿ ಮಾಡಿಕೊಂಡು ಅದನ್ನು ಅಭ್ಯಂಗ ಮಾಡ್ಕೊಳ್ಳೋದು, ಸೊಂಟಕ್ಕೆ ಮತ್ತು ಕಾಲುಗಳಿಗೆ ಮಸಾಜ್ ಮಾಡಿಕೊಂಡು ಸ್ಟೀಮ್ ತೊಗೊಳ್ಬೋದು ಅಥವಾ ಬಿಸಿ ನೀರಲ್ಲಿ ಸ್ನಾನ ಮಾಡ್ಬೋದು. ಜೊತೆಗೆ ಲಶುನ ಕ್ಷೀರಪಾಕ ಅಥವಾ ಏರಂಡ ಕ್ಷೀರಪಾಕ ಅಂತ ಹೇಳ್ತೀವಿ ನಮ್ಮಲ್ಲಿ. ಅಂದರೆ 6 ಇಂದ 8 ಬೆಳ್ಳುಳ್ಳಿನ ತಗೊಂಡು ಅದನ್ನು ಕುಟ್ಬಿಟ್ಟು 1 ಗ್ಲಾಸ್ ಹಾಲು 4 ಗ್ಲಾಸ್ ನೀರು ಅದನ್ನು ಚೆನ್ನಾಗಿ ಕುದಿಸಿ 1 ಗ್ಲಾಸ್ ಹಿಂಗಿಸ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಬೆಳಗ್ಗೆನೆ ಮಾಡ್ಕೊಂಡು ಕುಡಿಬೇಕು. ಫ್ರೆಶ್ ಆಗಿ ಮಾಡ್ಕೊಡಿದ್ರೆ, ಈಗ ಬರೀ ಬೆಳ್ಳುಳ್ಳಿ ತಿಂದು ನಿಮ್ಗೆ ಅದು ದೇಹದಲ್ಲಿ ಲಕ್ಷಣಗಳು ಕಾಣಿಸೋದಕ್ಕೂ ನೀವು ಕ್ಷೀರಪಾಕ ಮಾಡಿ ತಗೊಳ್ಳೋದಕ್ಕೂ ಅದು 10% ಪಟ್ಟು ಜಾಸ್ತಿ ಕೆಲಸ ಮಾಡುತ್ತೆ. ಅದು ನೋವು ನಿವಾರಕ. ಈ ಏರಂಡ ಮತ್ತೆ ಅಥವಾ ಲಶುನ, ಬೆಳ್ಳುಳ್ಳಿ, ಏರಂಡ ಅಂದ್ರೆ ಇದು ಹರಳಿನ ಬೀಜ, ಹರಳು ಬೀಜ, ಅದ್ರದ್ದು ಬೀಜ, ಅದನ್ನ ಕ್ಷೀರಪಾಕ ಮಾಡ್ಬೋದು ಅಥವಾ ಲಕ್ಷಣ ಕ್ಷೀರಪಾಕ ಮಾಡ್ಬೋದು. 2 ಮಾಡೋದ್ರಿಂದ ನೋವು ಬೇಗ ಕಡಿಮೆ ಆಗುತ್ತೆ. ಇದು ಮನೆಯಲ್ಲೇ ಮಾಡುವಂಥದ್ದು. ಇನ್ನು ಅದು ಬಿಟ್ಟರೆ ಯೋಗಾಸನಕ್ಕೆ ಬಂದ್ರೆ ಮೊದಲೇ ಹೇಳ್ದಂಗೆ ನಿಮ್ಗೆ ಪವನ ಮುಕ್ತಾಸನ, ಶಲಭಾಸನ, ಭುಜಂಗಾಸನ, ಧನುರಾಸನ, ನೌಕಾಸನ ಇವು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನಿಮ್ಗೆ. ಇವೆಲ್ಲ ಸಿಂಪಲ್ ಆಗಿರೋ ಆಗಿಂದ ಅರ್ಲಿ ಸ್ಟೇಜಸ್ಗಳಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅವಾಗ ಡಾಕ್ಟರ್ ಅವಶ್ಯಕತೆಗಳು ಬೇಕಾಗಲ್ಲ, ಮನೆ ಮದ್ದಲ್ಲೇ ಕೆಲಸ ಮಾಡುತ್ತೆ. ಪೇನ್ ರಿಲ್ಯಾಕ್ಸೇಷನ್ಗೆ ಮಸಲ್ ರಿಲ್ಯಾಕ್ಸೆಂಟ್ಗಳು ತಗೊಳ್ಳೋದ್ರಿಂದ ಪೇನ್ ಕಡಿಮೆ ಆಗುತ್ತೆ. ಇಫ್ ಎಟ್ ಆಲ್ ಇದು ಏನೋ ನೋವು ಅನ್ಕೊಂಡೆ ಅಥವಾ ದುಡ್ಡಿ ಮುಖ ನೋಡ್ಕೊಂಡು ಇವ್ಳು ಮನೇಲಿ ಏನಾದ್ರು ಎಕ್ಸರ್ಸೈಸ್ ಮಾಡ್ಕೊಂಡೆ ಹೇಗಿದ್ರೆ ಇವಾಗ ಡಾಕ್ಟರ್ ಹೇಳಿದ್ದಾರೆ ಅನ್ಕೊಂಡು ತುಂಬಾ ದಿನ ಇಗ್ನೋರ್ ಮಾಡ್ಬಿಟ್ರೆ ಅತಿರೇಕ ಏನಾಗುತ್ತೆ? ಅತಿರೇಕದಲ್ಲಿ ಏನಾಗ್ಬೋದು ಅಂದ್ರೆ ನಿಮ್ಗೆ ಕಾಲುಗಳ ನಮ್ನೆಸ್ ಕಾಣಿಸುವಂಥದ್ದು, ಮತ್ತೆ ಫುಟ್ ಡ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಕಾಲನ್ನ ಎತ್ತಿ ಇಡಕ್ಕಾಗದೇ ಇರುವಂಥದ್ದು, ಮತ್ತೆ ಮಸಲ್ ವೀಕ್ನೆಸ್ ಆಗುತ್ತೆ, ಮಸಲ್ ವೇಸ್ಟಿಂಗ್ ಆಗುತ್ತೆ. ಅದು ಇರ್ರಿವರ್ಸಿಬಲ್. ಅದನ್ನ ಪ್ರೊಲಾಂಗ್ ಆಗಿ ಬಿಟ್ಟಾಗ ಈ ಕಾಲ್ಗೂ ಯಾವ ಕಾಲಿನ ಎಳ್ತಾ ಇದೆ, ನೋವಿದೆ, ಆ ಕಾಲ್ಗೂ ಡಿಫ್ರೆನ್ಸ್ಗಳು ಕಾಣಿಸುತ್ತೆ. ಇದು ಸಣ್ಣ ಆಗೋ ಚಾನ್ಸಸ್ಗಳು ಜಾಸ್ತಿ. ಸೊ ಬೇಗ ಒಂದ್ಸತಿ ಟ್ರೀಟ್ಮೆಂಟ್ ಅಥವಾ ತೋರಿಸ್ಕೊಂಡು ಮುಂದುವರಿಯೋದು ಒಳ್ಳೇದು. ಅರ್ಲಿ ಟ್ರೀಟ್ಮೆಂಟ್ ಒಳ್ಳೇದು. ಈಗ ಆಪರೇಷನ್ ಯಾವಾಗ ಹೋಗಬೇಕು ಅಂದರೆ, ಈಗ ನಮ್ಮ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ 2 ರಿಂದ 3 ವಾರ ಆದರೂ ನೋವು ಕಡಿಮೆ ಆಗ್ತಾ ಇಲ್ಲ, ತುಂಬ ಜಾಸ್ತಿ ಆಗ್ತಾ ಇದೆ ಅಂದಾಗ ಏನು ಮಾಡಬೇಕು ಅಂತ ನೋಡಿದಾಗ MRI ಸ್ಕ್ಯಾನಿಂಗ್ ಮಾಡಿಸಿ ಅದರಲ್ಲಿ ಏನಾರ ಬೇರೆ ಇನ್ವಾಲ್ವ್ಮೆಂಟ್ ಇದೆಯಾ, ಲೈಕ್ ಟ್ಯೂಮರ್ ಏನಾರ ಇದ್ದರೆ ಅದು ಪೇನ್ ಕಡಿಮೆ ಆಗ್ತಿರಲ್ಲ, ಅಥವಾ ಟ್ಯೂಬರ್ಕ್ಯುಲೋಸಿಸ್ ಥರ ಏನಾರ ಆಗಿದ್ರು, ವರ್ಟಿಬ್ರಲ್ ಟ್ಯೂಬರ್ಕ್ಯುಲೋಸಿಸ್ ಆಗಿದ್ದಾಗಲೂ ನೋವು ಕಡಿಮೆ ಆಗ್ತಿರಲ್ಲ, ಅವಾಗ ಸರ್ಜರಿ ಬೇಕಾಗುತ್ತೆ, ಬೇರೆ ಟ್ರೀಟ್ಮೆಂಟ್ಗಳು ಬೇಕಾಗುತ್ತೆ. ಅವಾಗ ನಮ್ಮಲ್ಲಿ ಆಗಲ್ಲ ಅದು. ಹೌದು, ಬೇರೆ ಟ್ರೀಟ್ಮೆಂಟ್ಗೆ, ಹೈಯರ್ ಸೆಕ್ಷನ್ ಟ್ರೀಟ್ಮೆಂಟ್ಗೆ ಹೋಗೋದು ಒಳ್ಳೇದು. ಈ ಸಯಾಟಿಕ ಸರ್ಜರಿ ಮಾಡಿಸ್ಕೊಳ್ಬೇಕಾಗುತ್ತೆ ನಾವೇ ಸಜೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಬಟ್ ಸರ್ಜರಿ ಅಂತ ಬಂದಾಗ ಏನೇನು ಸ್ಟೇಜಸ್ ಅಂತ ಹೋಗುತ್ತೆ, ಏನೇನು ಟ್ರೀಟ್ಮೆಂಟ್ಗೆ ಒಳಗಾಗಬೇಕಾಗುತ್ತೆ? ಮೇಡಮ್, ಫಸ್ಟು ನಿಮಗೆ ನರ್ವ್ ಇನ್ವಾಲ್ವ್ಮೆಂಟ್ ಎಷ್ಟು ಪ್ರಮಾಣದಲ್ಲಿದೆ, ಏನಾಗಿದೆ, ಡಿಸ್ಕ್ ಪ್ರೊಲಾಪ್ಸ್ ಆಗಿದೆಯಾ, ಡಿಸ್ಕ್ ಹರ್ನಿಯೇಷನ್ ಇದೆಯಾ ಅಥವಾ ಸ್ಟಿನೋಸಿಸ್ ಇದೆಯಾ ಅನ್ನೋದು ನೋಡೋದಕ್ಕೆ ಯೂಶಲಿ ಮೊದಲ ಆಯ್ಕೆ ಮಾಡ್ಕೊಳ್ಳೋದು MRI ಮಾಡೋದ್ರಿಂದ ನರ್ವ್ ಇನ್ವಾಲ್ವ್ಮೆಂಟ್ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಎಕ್ಸ್ರೇಲಿಗೆ ಅಷ್ಟು ಪ್ರಮಾಣದಲ್ಲಿ ಗೊತ್ತಾಗಲ್ಲ ನಮಗೆ, ಏನಕ್ಕೆ ಅಂದರೆ ಬರೀ ಬೋನ್ ರಿಲೇಟೆಡ್ ಡ್ಯಾಮೇಜಸ್ ಇದ್ರೆ ಕಾಣಿಸುತ್ತೆ. CT ಅಷ್ಟು ಪ್ರಮಾಣದಲ್ಲಿ ನಮಗೆ ಇದರಲ್ಲಿ ಗೊತ್ತಾಗಲ್ಲ. ಯಾರಿಗೆ MRI ಮಾಡೋಕ್ಕಾಗದೇ ಇಲ್ಲ ಅನ್ನೋರಿಗೆ ನಾವು CT ಮಾಡ್ತಾರೆ, ಅದು ಬೇರೆ ಕಂಡೀಷನ್ಸ್ಗಳಲ್ಲಿ CT ಮಾಡ್ತಾರೆ. MRIನೇ ನಿಮಗೆ MRI ಮಾಡಿಸ್ಕೊಳ್ಳೋದು ಭಾಳ ಒಳ್ಳೇದು. ಈಗ ಸರ್ಜರಿ ಅಂತ ಹೇಳಿದ್ರೆ ತುಂಬಾ ಗಂಟಾನ್ಗಟ್ಲೆ ತಗೊಳ್ಳುವಂತ ಸರ್ಜರಿನಲ್ಲಿ ಏನ್ ಮಾಡ್ತಾರೆ, ನರ್ವ್ ಇವಾಗ ಪ್ಲೇಸ್ಮೆಂಟ್ ಚೇಂಜ್ ಆಗಿರುತ್ತೆ, ವಾಪಸ್ ಆ ಪ್ಲೇಸ್ ಕೂರಿಸೋ ಥರನ ಅಥವಾ ಏನ್ ಆಗಿರುತ್ತೆ, ಏನ್ ಮಾಡ್ತಾರೆ ಸರ್ ಸರ್ಜರಿಯಲ್ಲಿ? ಇದರಲ್ಲಿ ಲಂಬಾರೆಕ್ಟಮಿ ಅಂತ ಮಾಡ್ತಾರೆ ಮೇಡಮ್. ಅಂದ್ರೆ ಬೋನ್ ಫ್ರಾಗ್ಮೆಂಟ್ ನ ಕಟ್ ಮಾಡಿ ಡಿಸ್ಕ್ದು ಸ್ಪೇಸ್ ಇರುತ್ತಲ್ಲ ಅದನ್ನ ರಿಲೀವ್ ಮಾಡ್ತಾರೆ ಅಷ್ಟೇ. ತುಂಬಾ ಟೈಮ್ ತಗೊಳುತ್ತೆ ಸರ್ಜರಿ. ಅಂದ್ರೆ ಅದು ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಇನ್ವಾಲ್ವ್ಮೆಂಟ್ ಇದೆ, ಏನಾಗಿದೆ ಅನ್ನೋದ್ರ ಮೇಲೆ ಇನ್ವಾಲ್ವ್ ಆಗುತ್ತೆ. ಸರ್ಜರಿ ಅಂತ ಹೋದಾಗ ರಿಕವರಿಗೆ ಎಷ್ಟು ಸಮಯ ಸಾಮಾನ್ಯ ಬೇಕಾಗ್ಬೋದು? 2 ರಿಂದ 3 ತಿಂಗಳು ಬೇಕಾಗುತ್ತೆ ಮ್ಯಾಮ್. So it takes a lot of our life's time. ಹೌದು ಅಲ್ವಾ? ಹೌದು. ಸೊ ಇದು ಬರ್ದೇ ಇರೋ ಹಾಗೆ ಮಾಡಬೇಕು ಅಂತ ಹೇಳಿದ್ರೆ ಸಣ್ಣದಾಗಿ ಲೈಫ್ ಸ್ಟೈಲ್ ಕರೆಕ್ಷನ್ಸ್ ಅನ್ನೋದಾದ್ರೆ ಈ ತರ ಸಮಸ್ಯೆಗಳು ಬರ್ದೇ ಇರಬಾರ್ದು.
ಮನೆ ಏನ್ ಪ್ರಿಕಾಷನ್ ಅಂತ ತಗೋಬೇಕು? ಸಿಂಪಲ್ ಬೇಸಿಕ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್. ಒಂದು ಮೊದಲೆಲ್ಲ ಜೀವನ ಪದ್ಧತಿ ಹೇಗಿತ್ತು ಅಂದರೆ ವಾರಕ್ಕೊಂದ್ಸತಿ ಅಭ್ಯಂಗ ಅಥವಾ ಎಣ್ಣೆ ಮಜ್ಜನ ಎಣ್ಣೆ ಸ್ನಾನ ಮಾಡ್ಕೋತಿದ್ರು. ಈಗಿಂದು ಫಾಸ್ಟ್ ಲೈಫ್ ಸ್ಟೈಲಲ್ಲಿ ಎಣ್ಣೆ ಹಚ್ಕೊಂಡು ನಾನು ಸ್ನಾನ ಮಾಡ್ಕೊಳಕ್ಕಾಗಲ್ಲ ಅನ್ನೋದು ಇದ್ರ ಟೈಮ್ ಇಲ್ಲ ಅನ್ನೋದ್ರದ್ದು ಅದು ಒಂದು ಕಾರಣ. ಈಗ ಅಭ್ಯಂಜನ ಅಥವಾ ಎಣ್ಣೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಎಲ್ಲದು ಲೂಬ್ರಿಕೇಶನ್ ಆಗುತ್ತೆ, ಮಸಲ್ಗಳು ಸ್ಟ್ರೆಂಥನ್ ಆಗುತ್ತೆ, ಜಾಯಿಂಟ್ಸ್ಗಳು ಸ್ಟ್ರೆಂಥನ್ ಆಗ್ತಿತ್ತು. ಈಗ ಅದನ್ನು ಮಾಡ್ತಾ ಇಲ್ಲ. ಅದನ್ನು ಮಾಡ್ಕೊಳ್ಳೋದು ಭಾಳ ಒಳ್ಳೇದು. ಜೊತೆಗೆ ಎಕ್ಸಸೈಸು ದಿನದಲ್ಲಿ ಅಟ್ಲೀಸ್ಟ್ ಒಂದು 30 ನಿಮಿಷನಾದರೂ ಎಕ್ಸಸೈಸ್ ಮಾಡೋದ್ರಿಂದ ಈ ಕಾಯಿಲೆಗಳಿಂದ ಅವಾಯ್ಡ್ ಆಗ್ಬೋದು. ಊಟ ತಿಂಡಿ ಅಂತ ಬಂದಾಗ ಈ ಕಾಯಿಲೆ ಬಂದ ಮೇಲೆ ವಾಯು ಪದಾರ್ಥಗಳನ್ನ ಕಡಿಮೆ ಮಾಡಿ ಅಂತ ಹೇಳ್ತೀವಿ. ವಾಯು ಪದಾರ್ಥಗಳನ್ನ ಅವಾಯ್ಡ್ ಮಾಡಿ, ಆಲೂಗಡ್ಡೆ ಆಗಿರ್ಬೋದು, ಕಾಳುಗಳು ಅಂಥವನ್ನ ಅವಾಯ್ಡ್ ಮಾಡೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಈಗ ಪ್ರಿಕಾಷನರಿ ಆಗಿ ಮಾಡಬೇಕಾದಂತಹ ಊಟದ ಪದ್ಧತಿ ಏನ್ ಹೇಳ್ತೀರಾ? ಅಂದ್ರೆ ಪರ್ಟಿಕ್ಯುಲರ್ಲಿ ಈ ಜಾಯಿಂಟ್ಗೆ, ಬೋನ್ಗೆ ಸಂಬಂಧಪಟ್ಟ ಹಾಗೆ ಜಸ್ಟ್ ಟು ಸ್ಟ್ರೆಂಥನ್ ಇಟ್ ಥ್ರೂ ಫುಡ್ ಅನ್ನೋದಾದ್ರೆ ಏನ್ ಕನ್ಸ್ಯೂಮ್ ಮಾಡಿದ್ರೆ ಬೆಟರ್? ಹಾಲು, ಮೊಟ್ಟೆ ಈ ಥರ ತಿನ್ಬೋದು. ಜೊತೆಗೆ ನಾನ್ ವೆಜಿಟೇರಿಯನ್ಸ್ ಆದರೆ ಕಾಲು ಸೂಪ್ ಕುಡೀರಿ, ಮತ್ತು ಮಾಂಸ ಸ್ವಲ್ಪ ಪ್ರಮಾಣದಲ್ಲಿ ಅಥವಾ ಚಿಕನ್ ತಗೊಳ್ಳಿ ಅಂತ ಹೇಳ್ಬೋದು. ಆದರೆ ಈ ವೆಜಿಟೇರಿಯನ್ಸಿಗೆ ಬಂದಾಗ ಉದ್ದಿನ ಕಾಳುಗಳು, ಉದ್ದಿನ ಪದಾರ್ಥಗಳು ತಿನ್ಬೋದು ಅಂತ ಹೇಳ್ಬೋದು. ಆ ಥರ. ಓಕೆ, ನೀವು ಸಾಮಾನ್ಯವಾಗಿ ನಿಮ್ಮ ಎಕ್ಸ್ಪರ್ಟೀಸ್ ಬಂದೇನೆ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ನ ಟ್ರೀಟ್ ಮಾಡುವಂಥದ್ದಾಗಿರೋದ್ರಿಂದ ಸಯಾಟಿಕಾ ನಾವು ಒಂದು ವಿಷಯವಾಗಿ ಪಿಕ್ ಮಾಡ್ಕೊಂಡಿದ್ದು. ಬಟ್ ಅದರ್ವೈಸ್ ಆಸ್ ಡಾಕ್ಟರ್ ನೀವು ಯಾವ ಕಂಪ್ಲೇಂಟ್ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಇವತ್ತು ಯಾವುದು ತುಂಬಾ ಪ್ರಿವೇಲಿಂಗ್ ಆಗಿದೆ, ಹೆಚ್ಚು ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಅಂತ ಒಂದು ಇಶ್ಯೂ ಯಾವುದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಹೆಚ್ಚು ಸಮಸ್ಯೆಗಳು ಅಂದ್ರೆ ಹೆಣ್ಮಕ್ಳಲ್ಲಿ ಬಂದ್ರೆ ತಲೆನೋವು, ಕರೆಕ್ಟ್ ಟೈಮ್ ಊಟ ತಿಂಡಿ ಮಾಡಲ್ಲ, ಹಾಗಾಗಿ ತಲೆನೋವು ಬಹಳ ಎವಿಡೆಂಟ್ ಆಗಿ ಇರುತ್ತೆ. ಲೈಕ್ ಗೃಹಿಣಿಯರು ಈಗ ಫಸ್ಟ್ ಮನೆ ಕೆಲಸಗಳು ಮಾಡ್ಬಿಡೋಣ ಆಮೇಲೆ ಊಟ ತಿಂಡಿ ಮಾಡೋಣ ಅಂತ ಹೋಗ್ತಾರೆ. ಅದು ಗ್ಯಾಸ್ಟ್ರೈಟಿಸ್ ಇಂಡ್ಯೂಸ್ಡ್ ತಲೆನೋವು ಬರ್ಬೋದು, ಅಥವಾ ಮೈಗ್ರೇನು. ಇದನ್ನು ಪ್ರೊಲಾಂಗ್ ಆಗಿ ಬಿಟ್ಕೊಂಡು ಯಾವುದೋ ಒಂದು ಪ್ಯಾರಾಸಿಟಮಲ್ಲು ಅಥವಾ ಬೇರೆ ಏನೋ ಪೇನ್ ಕಿಲ್ಲರ್ಸ್ ತೊಗೊಂಡು ಲೈಫ್ ಲೀಡ್ ಮಾಡ್ತಿರ್ತಾರೆ. ಅದು ತುಂಬ ಮಟ್ಟಕ್ಕೆ ಹೋದ್ಮೇಲೆ ಬೇರೆ ಏನು ಮಾಡೋದು ಅಂತ ಹುಡ್ಕೊಂಡು ಹೋಗೋದು ಇದು ಡಿಸೀಸ್ಗಳು. ಜೊತೆಗೆ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಬಂದಾಗ ಸರ್ವೈಕಲ್ ಸ್ಪಾಂಡಿಲೈಟಿಸು, ಸರ್ವೈಕಲ್ ಪೇಯ್ನು, ಲಂಬಾರ್ ಪೇಯ್ನು ತುಂಬ ಮೇಜರ್ ಆಗಿ ಬರುವಂಥ ಕಾಯಿಲೆಗಳು ಈಗ ನಮ್ಮಲ್ಲಿ. ಅದು ಬಿಟ್ಟರೆ ಈಗ ಒಂದು 25-26 ವರ್ಷಕ್ಕೂ ಮಂಡಿ ನೋವು ಅಂತ ಬರ್ತಿದ್ದಾರೆ. ಇವೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸು. ಜೊತೆಗೆ ಒಬೆಸಿಟಿ, ಅದಲ್ದಲೇ ಈಗಿನ ಜನ್ರೇಷನ್ ನೋಡಿದ್ರೆ ಡಯಾಬಿಟೀಸೂ ಬೇಗ ಬರ್ತಾ ಇದೆ. ಆಲ್ಮೋಸ್ಟ್ ರೋಗಗಳು ಬೇಗ ಬರ್ತಾ ಇದೆ, ವಿಸ್ಡಮ್ ಕಮ್ಮಿ ಆಗ್ತಾ ಇದೆ. ಹೌದು ಹೌದು ಹೌದು. ನೀವು ಆಸ್ ಡಾಕ್ಟರ್ ಇಷ್ಟು ಹೇಳ್ತಾ ಇದ್ದೀರಾ, 25ನೇ ವರ್ಷಕ್ಕೆ ಮಂಡಿ ನೋವು ಬರ್ತಾರೆ, 22 ವಯಸ್ಸಿಗೆ ಸಯಾಟಿಕಾ ಬರ್ತಾರೆ, ಇನ್ನು 18ನೇ ವಯಸ್ಸಿಗೆ ಡಯಾಬಿಟೀಸು ಬರ್ತಾ ಇದೆ. ಬೇಡಪ್ಪ ಇದನ್ನ ಮಾಡ್ಬೇಡ್ರು, ನನ್ನನ್ನು ಕೇಳಿದ್ರೆ ನಾನು ಈ ಒಂದು ಪ್ರಾಕ್ಟೀಸ್ ಮಾತ್ರ ನಾನು ಮಾಡೋದೇ ಇಲ್ಲ, ನೀವು ದಯವಿಟ್ಟು ಮಾಡ್ಬಿಡಿ, ಒಬ್ಬ ಡಾಕ್ಟರ್ ಆಗಿ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳೋದಾದ್ರೆ ಏನು ಒಂದು ರಾಂಗ್ ಪ್ರಾಕ್ಟೀಸ್ ನಿಮ್ಗೆ ತುಂಬಾ ಸ್ಕೇರಿ ಅನ್ಸುತ್ತೆ? ಜೀವನ ಶೈಲಿ. ಈಗಿನ ಜೀವನ ಶೈಲಿನೇ ಸರಿ ಇಲ್ಲ. ಯಾವಾಗ್ಲೂ ಮೊಬೈಲ್ನ ಸ್ಕ್ರೋಲ್ ಮಾಡ್ಕೊಂಡು ಕೂತಿರೋದು, ರಾತ್ರಿ ಆದ್ರೂ ಮನ್ಗಲ್ಲ. ಅದು ಯೂಶಲಿ ಈ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ಗಳು ಬರೋದು ಮೇನ್ ಆಗಿ ವಾತ ಇನ್ವಾಲ್ವ್ಮೆಂಟ್ ಇರೋದ್ರಿಂದ. ನೀವು ರಾತ್ರಿ ಹೊತ್ತು ಜಾಸ್ತಿ ಹೊತ್ತು ಎದ್ದಿರೋದ್ರಿಂದ ವಾತ ಪ್ರಕೋಪ ಆಗುತ್ತೆ. ಆಬ್ವಿಯಸ್ಲಿ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಅಥವಾ ಪೇನ್ ರಿಲೇಟೆಡ್ ಕಾಯಿಲೆಗಳು ಬರೋದು ತನಗೆ ತಾನಾಗಿ. ಆಮೇಲೆ ಈಗ ಏನೋ ಮೂವಿ ನೋಡ್ಕೊಂಡು ಕೂತಿರ್ತಾರೆ, ಈಗ ತಾನೇ ಊಟ ಮಾಡಿರ್ತಾರೆ, ಮೂವಿ ನೋಡ್ತಾ ಕೂತ್ಕೊಂಡು ಪಾಪ್ಕಾರ್ನ್ ತಿನ್ನೋದು, ಚಿಪ್ಸ್ ತಿನ್ನೋದು, ಮೇಲಿಂದ ಮೇಲೆ ತಿನ್ನೋದು, ಆಬ್ವಿಯಸ್ಲಿ ಅದು ಒಬೆಸಿಟಿಗೆ ಅಥವಾ ಬೇರೆ ಮೆಟಬಾಲಿಕ್ ಡಿಸಾರ್ಡರ್ಗಳಿಗೆ ನೀವೇ ಕಾರಣಗಳು ಕೊಡ್ತಾ ಇದ್ದೀರ. ಅವನ್ನ ಅವಾಯ್ಡ್ ಮಾಡಲೇಬೇಕು. ಜೊತೆಗೆ ಸೆಡೆಂಟ್ರಿ ಲೈಫ್ ಸ್ಟೈಲು, ಕೂತಿದ್ದ ಕಡೆನೇ ಕೆಲಸ ಮಾಡೋದು, ಕೂತಿದ್ದ ಕಡೆನೇ ಕೂತಿರೋದು, ಆಮೇಲೆ ಬೆಳಗ್ಗೆ ಎದ್ದು ಬೇಗ ಹೇಳಲ್ಲ, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಲ್ಲ, ಸೂರ್ಯ ಹೌದು ಹಂಗಾಗಿದೆ ಈಗ. ಮೇಯ್ನಾಗೆಲ್ಲ ಜೀವನ ಶೈಲಿ ಕಾಯಿಲೆಗಳ ಈಗಿಂದ ಜನದ ದಿನಚರಿಗಳು ನೋಡೋದು ಅಥವಾ ಜೀವನ ಶೈಲಿ ನೋಡೋದಾದ್ರೆ ಮೇಯ್ನಾಗಿ ಅವ್ರದ್ದು ಲೈಫ್ ಸ್ಟೈಲ್ ಸಮಸ್ಯೆ ಮತ್ತು ಫುಡ್ ಹ್ಯಾಬಿಟ್ಸ್ಗಳ ಸಮಸ್ಯೆಯಿಂದನೇ ಕಾಯಿಲೆಗಳು ಬರ್ತಾ ಇರೋದು. ಅದನ್ನು ನೀವು ಕರೆಕ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ರೋಗಮುಕ್ತವಾಗಿರ್ಬೋದು. ಸೊ ನೀವು ಹೇಳೋ ಪ್ರಕಾರ ಜೀವನ ಶೈಲಿಯಲ್ಲೇ ಪ್ರಾಬ್ಲಮ್ ಇದೆ ಅನ್ನೋದಾದ್ರೆ ಅದೊಂದು ಸರಿ ಮಾಡ್ಕೊಂಡ್ರೆ ಮಿಕ್ಕಿದೆಲ್ಲ ಸರಿ ಹೋಗುತ್ತೆ, ಆಲ್ಮೋಸ್ಟ್ ಸರಿ ಹೋಗುತ್ತೆ. ಆಲ್ಮೋಸ್ಟ್ ಸರಿ ಹೋಗುತ್ತೆ. ಸೊ ನಮ್ಮ ಹತ್ರನೇ ಇದೆ, ನಮಗೆ ಪ್ರಾಬ್ಲಮ್ ಗೊತ್ತು, ಸೊಲ್ಯೂಷನ್ ಗೊತ್ತು, ಇಟ್ಸ್ ಜಸ್ಟ್ ದಟ್ ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ಇಟ್ ಅನ್ನೋ ತರ. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಇಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಅಂಡ್ ಇಫ್ ಎಟ್ ಆಲ್
ಡಾಕ್ಟರ್ ಭರತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನಾವು ಅವ್ರ ಹತ್ರ ಟ್ರೀಟ್ಮೆಂಟ್ ತಗೋಬೇಕು, ಸಕ್ಸಸ್ ರೇಟ್ ಅಷ್ಟೊಂದಿದೆ, ರೇಟಿಂಗ್ ಚೆನ್ನಾಗಿದೆ ಚಿರಾಯು ಹಾಸ್ಪಿಟಲ್, ವೈ ನಾಟ್ ಐ ಟ್ರೈ ಇಟ್ ಅನ್ನೋರ್ಗೆ ಏನ್ ಹೇಳ್ತೀರಾ? ಎಲ್ಲಿ ಬರಬೇಕು ಅಥವಾ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ಮೈಸೂರಲ್ಲಿ ಕುವೆಂಪು ನಗರದಲ್ಲಿ ನಮ್ಮ ಸೆಂಟರ್ ಇದೆ. ನೀವು ಗೂಗಲಲ್ಲಿ ಸರ್ಚ್ ಮಾಡೋದಾದ್ರೆ ಚಿರಾಯು ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಸರ್ಚ್ ಮಾಡಿದ್ರೆ ಲೊಕೇಶನ್ನು, ಫೋನ್ ನಂಬರ್ ಎಲ್ಲ ಸಿಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ತುಂಬಾ ಭಯ ಬೀಳಿಸುವಂತಹ ಸಮಸ್ಯೆ, ಹಾಗಂತ ಏನು ಪ್ಯಾನಿಕ್ ಆಗುವಂತದ್ದಲ್ಲ, ಆದ್ರೆ ಆ ನೋವು ತಿನ್ನೋದು ತುಂಬಾ ಕಷ್ಟ. ನೋವಿನಂತ ಯಮಯಾತನೆ ಇನ್ನೊಂದಿಲ್ಲ. ಈಗ ಬಿದ್ದು ತರಚ್ಬಿಟ್ರೆ 3 ದಿನ ಒಣಗುತ್ತೆ, ನಮಗ ಇಂಪ್ರೂವ್ಮೆಂಟ್ ಕಾಣ್ತಾ ಇರುತ್ತೆ, ಗೊತ್ತಾಗುತ್ತೆ. ಬಟ್ ಈ ಸಮಸ್ಯೆ ಏನಂದ್ರೆ ನಿಜ ಬೆನ್ನೋವಾ, ಕಾಲ್ ನೋವಾ, ನರ್ವ್ ನೋವಾ, ಫಸ್ಟ್ ಆಫ್ ಆಲ್ ಇನ್ಫಾರ್ಮೇಶನ್ ಇರೋದಿಲ್ಲ, ಸಿಕ್ಕಾಪಟ್ಟೆ ಡೆಡ್ಲಿ ಪೇನು, ಏನ್ ಹಚ್ಚಿದ್ರು ವಾಸಿ ಆಗಲ್ಲ. ಸೊ ಅದ್ರ ಬಗ್ಗೆ ಇನ್ ಅಂಡ್ ಔಟ್ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಭಾರತ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.